ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಎಲ್ಲ ಅಭಿಮಾನಿ ಬಂಧು ಬಳಗಕ್ಕೆ ಶರಣು ಶರಣಾರ್ಥಿ. ಈ ದಿನ ಈಗ ನವೆಂಬರ್ ಮಾಸ ನಡೀತಾ ಇದೆ. ಕನ್ನಡ ರಾಜ್ಯದ ಕರ್ನಾಟಕದ ಏಕೀಕರಣ, ಹೀಗಾಗಿ 69ನೆಯ ಕನ್ನಡ ರಾಜ್ಯೋತ್ಸವದ ಈ ತಿಂಗಳಲ್ಲಿ ಕನ್ನಡ ಮತ್ತು ಅದರ ಸಂಪರ್ಕ ಈ ಶರಣರ ವ್ಯವಸ್ಥೆಗೆ ಹೇಗೆ ಬಂತು ಅಂತ ಅನ್ನುವಂಥದ್ದನ್ನು ಇಟ್ಟುಕೊಂಡು ಕೆಲವು ಮಾತನಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಅದರಲ್ಲೇನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಹಿರಿಯರು ವಿದ್ವಾಂಸರಾದಂಥ ತಾವೆಲ್ಲ ಅದನ್ನು ಶುದ್ಧೀಕರಿಸಿ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೇನೆ. ಈ ವರ್ಷ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅಪ್ಪ ಬಸವಣ್ಣನವರನ್ನು ನಮ್ಮ ಕನ್ನಡ ಸರ್ಕಾರ ಘೋಷಣೆ ಮಾಡಿದ್ದು ಎಲ್ಲ ಅಭಿಮಾನಿಗಳಿಗೆ ಮತ್ತು ಚಿಂತಕರಿಗೆ ಸಂತೋಷ ಮತ್ತು ಸಂತೃಪ್ತಿಯನ್ನು ತಂದಂಥ ಒಂದು ವ್ಯವಸ್ಥೆ ಆಯಿತು. ಆದರೆ ಇದು ಕೇವಲ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆಗೋಸ್ಕರ ಅಷ್ಟೇ ನಿಲ್ತಕ್ಕಂಥದ್ದಲ್ಲ. ಕನ್ನಡದ ಸಾರಸ್ವತ ಲೋಕ ಮತ್ತು ಅದರ ವ್ಯವಸ್ಥೆ, ಅದರ ಬೆಳವಣಿಗೆಯಲ್ಲಿ ಈ ಶರಣ ಬಂಧುಗಳ ಕೊಡುಗೆ ಇದೆಯಲ್ಲ, ಇದರ ಬಗ್ಗೆನೂ ನಾವು ಆ ಸಮನ್ವಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತ ಅನ್ನುವಂಥದ್ದು ಮೂಲ ಸಂಕಲ್ಪ ಇಟ್ಟುಕೊಂಡು
ಈ ಕಾರ್ಯಕ್ರಮದ ಸರಣಿಯನ್ನು ಆಯೋಜಿಸಲಾಗಿದೆ. ಬಂಧುಗಳೇ, ಕನ್ನಡ ಅತ್ಯಂತ ಪ್ರಾಚೀನವಾದಂಥ ಭಾಷೆ. ವಾಸ್ತವವಾಗಿ ಸಂಸ್ಕೃತದಷ್ಟೇ ಹಳೆಯದು ಅಂತ ಅನ್ನೋದರಲ್ಲಿ ಯಾವುದೇ ಸಂದೇಹ ಪಡಬೇಕಾದಿಲ್ಲ. ಮತ್ತು ಪರಿಪೂರ್ಣ ನೆಲೆಯನ್ನು, ಬೆಲೆಯನ್ನು, ಕಲೆಯನ್ನು ತುಂಬಿಕೊಂಡಿರ್ತಕ್ಕಂಥ ಭಾಷೆ. ನೀವು ಯಾವುದೇ ಒಂದು ಭಾಷೆಯ ಉಚ್ಚಾರವನ್ನು, ಭಾಷೆಯ ವ್ಯವಸ್ಥೆಯನ್ನು ಕನ್ನಡದ ಲಿಪಿಯಲ್ಲಿ ಬರೆದಿಡಲಿಕ್ಕೆ, ಉಚ್ಚಾರ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವಕಾಶ ಇದೆ. ಅಂಥ ಒಂದು ಸಾರ್ವತ್ರಿಕವಾಗಿ ಸರ್ವಶಕ್ತಿಯಿಂದ ಕೂಡಿದಂಥ ಭಾಷೆ ಕನ್ನಡ ಭಾಷೆ. ನಾವು ಕನ್ನಡ ಭಾಷೆಯಲ್ಲಿ ಮಹಾನ್ ವಿದ್ವಾಂಸರು, ಕವಿಗಳು ಬರೆದಂಥ ಹಳೆಗನ್ನಡದ ಮಹಾಪುರಾಣಗಳು, ಕಾವ್ಯಗಳು ಇವನ್ನೆಲ್ಲ ನೋಡ್ತೇವೆ. ಶುದ್ಧ ಕನ್ನಡದ ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಅವನ್ನ ಎಲ್ಲ ನೋಡ್ಕೊಂಡು ಬಂದಾಗ ಆ ಕಾವ್ಯಗಳು, ಆದಿಪುರಾಣ, ಪಂಪನ ಆದಿಪುರಾಣ ಇತ್ಯಾದಿಗಳನ್ನೆಲ್ಲ ನೋಡಿದಾಗ ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ. ಆದರೆ ಜನಸಾಮಾನ್ಯರ ನೆಲೆಯಲ್ಲಿ ಎಲ್ಲರಿಗೆ ಕನ್ನಡದ ಕಂಪನ್ನು, ಅದರ ವ್ಯವಸ್ಥೆಯನ್ನು ತಲುಪಿಸಿದ್ದು ಅದು ವಿಶೇಷವಾಗಿ 12ನೇ ಶತಮಾನದ ಬಸವಾದಿ ಪ್ರಮಥರ, ಬಸವಾದಿ ಶರಣರ ಒಂದು ಸಾಧನೆ ಅಂತ ಅನ್ನುವಂಥದ್ದನ್ನು ನಾವು ಹೇಳಬೇಕು. ಅವರು ಭಾಷೆಯ ಬಗ್ಗೆ, ಭಾಷೆಯ ವೈಶಿಷ್ಟ್ಯದ ಬಗ್ಗೆ ಮಾತನಾಡಲಿಕ್ಕೆ ಹೋಗಲಿಲ್ಲ. ಆದರೆ ಭಾಷೆಯನ್ನು ಸರಳವಾಗಿ ಉಪಯೋಗಿಸಿಕೊಂಡು ಜನಸಾಮಾನ್ಯರಿಗೂ ಸಹ ಅತ್ಯಂತ ಗಹನ ಗಂಭೀರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವವನ್ನು ಸೇರಿಸುವಂಥ ಒಂದು ವಿಶೇಷ ರೀತಿಯಲ್ಲಿ ಆ ಭಾಷೆಯನ್ನು ಅವರು ಬಳಸಿಕೊಂಡರು. ಹೌದು, ನಾವು ಸಂಸ್ಕೃತದ ವೇದಕಾಲೀನ ಕೃತಿಗಳಾಗಲಿ ಅಥವಾ ಮಹಾನ್ ಪುರಾಣಗಳಾಗಲಿ, ಶಾಸ್ತ್ರ ಗ್ರಂಥಗಳಾಗಲಿ ಇವನ್ನೆಲ್ಲ ನೋಡಿದಾಗ ನಮಗೇನನ್ಸುತ್ತೆ ಅಂತಂದರೆ, ಇದು ಪಾಮರರಿಗೆ, ಸಾಮಾನ್ಯರಿಗೆ ದೂರವಾಗಿರ್ತಕ್ಕಂಥದ್ದು, ಇದು ವಿದ್ವಾಂಸರಿಗೆ ಮಾತ್ರ ಅಂತ ಅನ್ನುವಂಥ ಭಾವನೆ ಬರುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಆದಿಪುರಾಣದಿಂದ ಹಿಡಿದು ಪ್ರಾಚೀನವಾಗಿರ್ತಕ್ಕಂಥ ಕನ್ನಡದ, ಹಳೆಗನ್ನಡದ ಕಾವ್ಯಗಳನ್ನು ಇವನ್ನೆಲ್ಲ ನೋಡಿದಾಗ ಇದು ಬಹಳ ಕಠಿಣ ಅಂತ ಅನ್ನುವಂಥ ಭಾವನೆ ಬರ್ತದೆ. ಆದರೆ ಕನ್ನಡವನ್ನು ಅಷ್ಟೇ ಸರಳೀಕರಿಸಿ ಎಲ್ಲರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಛಂದಸ್ಸಿನ ಅಥವಾ ಒಂದು ಪ್ರಾಸಬದ್ಧತೆಯ ವ್ಯವಸ್ಥೆಗೆ ಅದನ್ನು ಗುರಿ ಮಾಡದೆ ಎಲ್ಲರ ಹೃದಯಕ್ಕೆ ನೇರವಾಗಿ ಮುಟ್ಟಿಸುವಂತಹ ಒಂದು ಸಾಧನೆ ಮತ್ತು ಸಂಪನ್ನತೆ 12ನೇ ಶತಮಾನದ ಶರಣರು ಅದಕ್ಕೆ ಮಾಡಿಕೊಟ್ರು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ವಾಸ್ತವವಾದಂಥ ಸಂಗತಿ. ಎಲ್ಲರೂ ಕೌತುಕದಿಂದ ಗಮನಿಸಬೇಕಾದಂಥ ಸಂಗತಿ. ಅಪ್ಪ ಬಸವಣ್ಣವ್ರು ಹೇಳಿದ್ರು, ಸಂಗೀತ, ಸಾಹಿತ್ಯ ಇವೆಲ್ಲ ಬೇಕಾದಷ್ಟಿದೆ. ಹೌದು, ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣ ಅರಿಯೇ, ಆದರೆ ನಾನು ಒಲಿದಂತೆ ಹಾಡುವೆ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ. ನೋಡಿ, ಜನಸಾಮಾನ್ಯರನ್ನು ಪ್ರೇರಣೆ ಕೊಟ್ಟದ್ದು ಅಪ್ಪ ಬಸವಣ್ಣನವರು ಎಂಥದ್ದು ನೋಡಿ. ಅಳಿಗೊಂಡಿಹರೆಂದು ಅಂಜುವಿರೇತಕ್ಕೆ, ನಾಸ್ತಿಕವಾಡುವಿರೆಂದು ನಾಚುವಿರೇತಕ್ಕೆ, ಇವೆಲ್ಲ ಏನು ಬೇಕಾಗಿಲ್ಲ. ನಾವು ಹಳ್ಳಿ ಜನ, ಸಾಮಾನ್ಯವಾಗಿರ್ತಕ್ಕಂಥ ಸರಳ ಜನ, ಈ ವಿದ್ವಾಂಸರ ಮುಂದೆ, ಕವಿಗಳ ಮುಂದೆ ನಾವು ಹೇಗೆ ಕನ್ನಡ ಮಾತಾಡೋದು? ಅವರೇನಾದರೂ ನಾವು ತಪ್ಪು ಹೇಳಿದ್ರೆ, ಅವರೇನಾದರೂ ಸ್ವಲ್ಪ ಟೀಕೆ ಮಾಡಿಬಿಟ್ರೆ, ಅಥವಾ ನಾವು ನಮ್ಮ ಮರ್ಯಾದೆ ಕಳ್ಕೊಳ್ಬೇಕಾ ಅವ್ರ ಮುಂದೆ? ಅದರ ಬದಲು ಮೌನವಾಗಿರೋದೇ ಮೇಲು ಅಂತ ಕೂತಿರ್ತಕ್ಕಂಥ ಸಾಮಾನ್ಯ ಜನಗಳಿಗೆ ಅವರು ಹೇಳಿದ್ರು, ಅಳಿಗೊಂಡಿಹರೆಂದು ಅಂಜುವಿರೇತಕ್ಕೆ, ನಾಸ್ತಿಕವಾಡುವಿರೆಂದು ನಾಚುವಿರೇತಕ್ಕೆ, ಕೂಡಲ ಸಂಗನ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ. ನೀವು ಏನು ಬರ್ತದೋ ಅದನ್ನು ಬಾಯಿಂದ ಶಬ್ದ ಬರಲಿ ಹೊರಗಡೆ. ದಂದಣ, ದತ್ತಣ, ನೀವು ಯಾವುದು ಹೇಳಿದ್ರು ಅದೇನು ಕಾವ್ಯ, ಸಾಹಿತ್ಯ ಏನೂ ಬೇಕಾಗಿಲ್ಲ. ಕನ್ನಡದ ಶಬ್ದಗಳಲ್ಲಿ ನಿಮ್ಮ ಅಂತರಂಗದ ಮಿಡಿತವನ್ನು ಸೇರಿಸಿ ಹೊರಗಡೆ ಕೊಡಿ. ಅದರ ಪರಿಣಾಮ ಎಲ್ಲರ ಜೊತೆಯಲ್ಲಿ ನಿಮಗೆ ಬೆರೀತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಈ ಬೋಧನೆಯಿಂದ ಅಪ್ಪ ಬಸವಣ್ಣನವರು ಎಲ್ಲ ಶರಣರ ಮನಸ್ಸಿನಲ್ಲಿ ಒಂದು ಸ್ವಾಭಿಮಾನ ಮತ್ತು ಸಂಪನ್ನತೆಯ ಕಿಚ್ಚನ್ನು ಬಿತ್ತಿದ್ರು ಅಂತ ಅನ್ನುವಂಥದ್ದು ವಾಸ್ತವವಾದಂಥ ಸತ್ಯ. ಆ ರೀತಿ ದಂದಣ, ದತ್ತಣ ಅಂತ ಅನ್ನುವಂಥ ಮಾತುಗಳನ್ನು ಹೇಳಿ, ನೀವೇನಾದರೂ ಹೇಳಿ, ನಿಮ್ಮ ಮನಸ್ಸಿನ ಭಾವನೆಗೆ ಶಬ್ದದ ರೂಪದಲ್ಲಿ ನೀವು ಉಚ್ಚಾರಣೆ ಮಾಡಿ, ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳಿದ್ದರ ಪರಿಣಾಮ ಏನಾಯಿತು ಅಂತಂದರೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಸತ್ಯಕ ಮತ್ತು ದೋಸೆ ಪಿಟ್ಟವ್ವೆ ಮತ್ತು ಸುಳೆ ಸಂಕವ್ವೆ ಇತ್ಯಾದಿಗಳೆಲ್ಲರೂ ಸಹ ತಮ್ಮ ಮಾತುಗಳನ್ನು ಆ ಶಬ್ದಗಳಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ, ತಮ್ಮ ಅಭಿಮಾನದ ವ್ಯವಸ್ಥೆಗಳನ್ನು ಹೇಳ್ತಕ್ಕಂಥ ಒಂದು ಧೈರ್ಯ
ಮತ್ತು ಆತ್ಮತೃಪ್ತಿಯಿಂದ ಮಾತಾಡ್ತಕ್ಕಂಥ ವ್ಯವಸ್ಥೆಗಳು ಸೃಷ್ಟಿಯಾದುದರಿಂದ ಜನಸಾಮಾನ್ಯರೆಲ್ಲರೂ ಸಹ ನಮ್ಮ ಹೃದಯದ ಭಾವನೆಗಳನ್ನು ವಚನಗಳ ರೂಪದಲ್ಲಿ ಅದನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ವಚನಗಳ ನೆಲೆ ಬಂದಾಗ ಅದರಲ್ಲಿ ಪಾಂಡಿತ್ಯ, ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ, ಶಬ್ದಾಡಂಬರ ಇತ್ಯಾದಿಗಳ ನೆಲೆಗಳನ್ನು ಪಕ್ಕಕ್ಕಿಟ್ಟು ಅದರ ಬದಲಾಗಿ ಹೃದಯ ಸಂವಾದ, ನೇರವಾಗಿ ಹೃದಯದಿಂದ ಹೃದಯಕ್ಕೆ ಮುಟ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸುಸಂಸ್ಕೃತವಾದಂಥ ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದು. ಇದರಲ್ಲಿ ಪ್ರಾಸ ಎಷ್ಟಿದೆ, ಇದರಲ್ಲಿ ಆ ವ್ಯವಸ್ಥೆ ಎಷ್ಟಿದೆ, ಇದರಲ್ಲಿ ಪಾಂಡಿತ್ಯ ಎಷ್ಟಿದೆ ಅಂತ ನೋಡುವಂಥದ್ದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹೃದಯದ ಭಾವನೆಗಳೇನು ಅಂತ ಹೇಳಿ, ಇದು ಬುದ್ಧಿಯಿಂದ ಬುದ್ಧಿಗೆ ತಲುಪ್ತಕ್ಕಂಥದ್ದಲ್ಲ, ಇದು ಭಾವದಿಂದ ಭಾವಕ್ಕೆ ನೇರವಾಗಿ ಆನುಭಾವಿಕ ನೆಲೆಯಲ್ಲಿ ಪರಸ್ಪರ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಹೊಸ ಪದ್ಧತಿಯನ್ನು ಕನ್ನಡಕ್ಕೆ ತಂದಿಟ್ಟರು. ವಾಸ್ತವವಾಗಿ ಬಸವಾದಿ ಶರಣರು ಅನೇಕ ಮಂದಿ ಬಹಳ ದೊಡ್ಡ ವಿದ್ವಾಂಸರು, ಬಹಳ ಬಹುಶ್ರುತರು, ಬಹಳ ಅಧ್ಯಯನ ಮಾಡಿದವರು ಇವರೆಲ್ಲ ಇದ್ದರು. ಇವರು ಸರಳವಾದಂಥ ರೀತಿಯಲ್ಲಿ ಹೇಳಬೇಕಾದಂಥ ವ್ಯವಸ್ಥೆ ಯಾತಕ್ಕೆ ಅಂತಂದರೆ, ನಮ್ಮ ಮಾತು ಜನಸಾಮಾನ್ಯರ ನೆಲೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸ್ವಾಭಿಮಾನ ಸಂಪನ್ನರಾಗಿ ಅವರು ಬದುಕಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದಾಗಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ. ಈ ಕಾರಣದಿಂದಲೇ ಯಾವುದನ್ನು ನಾವು ನಮ್ಮ ವೇದ ಪುರಾಣ ಇವುಗಳ ಮುಖಾಂತರವಾಗಿ ಇದು ಹೀಗೆ ಇರಬೇಕು ಹಾಗೇ ಆಗಬೇಕು ಅಂತ ಹೇಳ್ತಕ್ಕಂಥ ಬೋಧನೆಯ ಗಂಭೀರತೆಯನ್ನು ಸರಳ ಭಾಷೆಯಿಂದ ಮಕ್ಕಳ ಬಾಯಿಗೆ ತಾಯಿ ತುತ್ತಿಟ್ಟ ಹಾಗೆ ಆ ಶಬ್ದಗಳನ್ನು ಜೋಡಿಸಿರುವಂಥ ವಿಧಾನ ಇದೆಯಲ್ಲ, ಇದು ಎಷ್ಟು ಸ್ವಾರಸ್ಯ ನೋಡಿ. ನಡೆದಂತೆ ನುಡಿಯಬೇಕು, ನುಡಿದಂತೆ ನಡೆಯಬೇಕು. ಸರಳವಾಗಿ ಬದುಕಿನ ಏಳಿಗೆಗೆ ಬೇಕಾಗ್ತಕ್ಕಂಥ ಸಪ್ತಸೂತ್ರಗಳನ್ನು ಅಪ್ಪ ಬಸವಣ್ಣನವರು ತೋರಿಸ್ಕೊಟ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದರಿಂದ ಏನಾಗ್ತದೆ, ನೀನು ಈ ಗುಣಗಳನ್ನು ಎಚ್ಚರವಾಗಿಟ್ಟುಕೊಂಡು ನಾವು ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಏನು ಹೇಳಬೇಕು ಅಂತ ಅನ್ನುವಂಥ ವಿಚಾರಕ್ಕಿಂತಲೂ ಯಾವುದು ನಮ್ಮ ಬಾಯಿಂದ ತಪ್ಪು ನುಡಿಯಬಾರದು ಅಂತ ಅನ್ನುವ ಎಚ್ಚರಿಕೆಯನ್ನು ಇಟ್ಟುಕೊಂಡು ಬದುಕುವಂಥ ಒಂದು ವ್ಯವಸ್ಥೆಯ ಪರಿಣಾಮ ಏನಾಗುತ್ತೆ ಅಂತಂದರೆ, ಈ ಎಚ್ಚರ ನಮ್ಮ ಆಚರಣೆಯಲ್ಲಿ ಬರೋದರಿಂದ ನಮ್ಮ ಅಂತರಂಗ ಶುದ್ಧಿ ಆಗ್ತದೆ ಮತ್ತು ನಮ್ಮ ಮಾತುಗಳು ಬೇರೆಯವರಿಗೆ ಪ್ರೇರಣೆಯಾಗಿ ಸಾಂತ್ವನದ ರೀತಿಯಲ್ಲಿ ಬರೋದರಿಂದ ಅದು ಬಹಿರಂಗ ಶುದ್ಧಿ ಆಗ್ತದೆ. ಇಂಥ ಮಾತುಗಳಿಂದ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿಯನ್ನು ಅಪ್ಪ ಬಸವಣ್ಣ ನಮಗೆ ಹೇಳಿಕೊಟ್ರು. ಈ ರೀತಿಯಾದಂಥ ಮಾತುಗಳು ಬರೀ ಒಂದು ಹೇಳ್ತೇನೆ, ಕರ್ನಾಟಕದ ಒಂದು ಇತಿಹಾಸದಲ್ಲೇ ಇಂಥ ಒಂದು ಕೌತುಕ ಇನ್ನೆಲ್ಲೂ ಸಿಕ್ಕೋದಿಲ್ಲ. 12ನೇ ಶತಮಾನದ ಕಲ್ಯಾಣದ ಅಂಗಳದಲ್ಲಿ ಕಲ್ಯಾಣ ಭಕ್ತಿಗೆ ಬೀಡಾದದ್ದು 36 ವರ್ಷ. ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು 36 ವರ್ಷ. ಅನುಭವ ಮಂಟಪ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು 27 ವರ್ಷ. ಇದು ವಚನಗಳಲ್ಲಿ ಬರ್ತಕ್ಕಂಥ ಒಂದು ಸೂಚನೆ. ಆದರೆ ಈ ನೆಲೆಯಲ್ಲಿ ಬಂದವರು ಕೇವಲ ನಮ್ಮ ಸುತ್ತಮುತ್ತಲ ಊರಿನ ಕನ್ನಡಿಗರಲ್ಲ, ಎಲ್ಲರೂ ಬಂದರು ನೋಡಿ. ಆಫ್ಘಾನಿಸ್ತಾನದಿಂದ, ಕಾಂದಾಹಾರ್ನಿಂದ, ಕಾಶ್ಮೀರದಿಂದ, ಈ ಎಲ್ಲ ಭಾಗಗಳಿಂದಲೂ, ನಮ್ಮ ಗುಜರಾತ್ ಭಾಗದಿಂದ, ತಮಿಳು ಭಾಗದಿಂದ, ಎಲ್ಲ ಭಾಗದಿಂದಲೂ ಸಹ ಇಲ್ಲಿ ಆಸಕ್ತರು ಎಲ್ಲರೂ ಬಂದರು. ಒಂದು ಹೇಳ್ತೀನಿ, ಅವರೆಲ್ಲ ಬಂದ್ರಲ್ಲ, ಇಲ್ಲಿ ಭಾಷೆ ಪ್ರಾಬ್ಲಮ್ ಬರಲಿಲ್ವಲ್ಲ, ಯಾರು ಟ್ರಾನ್ಸ್ಲೇಟರ್ಗಳಿದ್ರು, ಯಾವ ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು, ಇವೆಲ್ಲ ಪ್ರಶ್ನೆನೇ ಅಲ್ಲ. ಅಲ್ಲಿ ನೇರವಾಗಿ ಕನ್ನಡ ಭಾಷೆ ಅದು ಕೇವಲ ಬೌದ್ಧಿಕವಾದ ರಚನೆ ಅಲ್ಲ, ಅದು ಹೃದಯ ಸಂವಾದ ಅಂತ ಅನ್ನುವಂಥ ರೀತಿಯಲ್ಲಿ ಅದನ್ನು ಜೋಡಿಸಿದ್ದರ ಪರಿಣಾಮವಾಗಿ ಬಂದವರೆಲ್ಲರೂ ಕನ್ನಡಿಗರಾದರು. ಕನ್ನಡದಲ್ಲಿ ತಮ್ಮ ಹೃದಯದ ಮಿಡಿತವನ್ನು ಹೇಳುವಂಥ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡಿಕೊಂಡ್ರು. ಆ ಹೃದಯದ ಮಿಡಿತದ ಪರಿಣಾಮ ಕನ್ನಡ ಅದು ಸಂಪೂರ್ಣವಾಗಿ ಹೃದಯದ ಭಾಷೆಯಾಗಿ, ಸಂವಾದದ ಭಾಷೆಯಾಗಿ ಬೆಳೀತು ನೋಡಿ. ಪ್ರಭುದೇವರಂಥವರು, ಚನ್ನಬಸವಣ್ಣ, ಮೋಳಿಗೆ ಮಾರಯ್ಯನವರು, ಇವರೆಲ್ಲ ಬಂದಂಥ ಒಂದು ನೆಲೆಯಲ್ಲಿ ಎಷ್ಟು ಸರಳವಾಗಿ ಅವರು ಹೇಳ್ತಾರೆ. ಒಂದು ಮಾತು ನೋಡಿ, ದೇವರ ದಾಸಿಮಯ್ಯನವರು ಹೇಳುವಂಥ ಒಂದು ಮಾತು ಗಮನಿಸಿ. ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ. ನೀನು ಏನು ಕೊಟ್ಟರು ನಮಗೆ ಬೇಡಪ್ಪ, ಏನು ಬೇಕು? ನಿಮ್ಮ ಶರಣರ ಸೂಳ್ ನುಡಿಯ
ಒಂದರಗಳಿಗೆ ಇತ್ತರೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆ ಶರಣರ ಹೃದಯದಿಂದ ಬರತಕ್ಕಂಥ ಅನುಭಾವಿಕ ನುಡಿ ಇದೆಯಲ್ಲ, ಒಂದು ಕ್ಷಣ ಅದನ್ನೇನಾದರೂ ನನಗೆ ಕೇಳಲಿಕ್ಕೆ ನೀನು ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಪ್ರತಿಫಲವಾಗಿ ನಿನ್ನನ್ನೇ ಅವ್ರಿಗೆ ಸಮರ್ಪಣೆ ಮಾಡಿಬಿಡ್ತೇನೆ. ಎಷ್ಟು ವಿಶೇಷವಾದಂಥ ಸುಳ್ನುಡಿ ಅಂತ ಅನ್ನುವಂಥ ಮಾತು, ಆ ಮಾತಿನಲ್ಲಿರ್ತಕ್ಕಂಥ ಅಂತಃಪ್ರಜ್ಞೆ ನೋಡಿ. ಆ ಮಾತಿನಲ್ಲಿ ಆ ಬಲ ಬರಬೇಕಾದ ಏನಿರಬೇಕು ಅಂದರೆ ಕನ್ನಡಿಗರ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮಾತು ಕೇವಲ ಬೌದ್ಧಿಕವಾದ ರಚನೆ ಆಗಿರಲಿಲ್ಲ, ಅದು ಅಂತರಂಗದ ಅಭಿವ್ಯಕ್ತಿ ಆಗಿತ್ತು. ಅಷ್ಟೇ ಅಲ್ಲ, ಅವರ ಮಾತು ಅವರ ಕೃತಿಯ ನಡುವೆ ಯಾವುದೂ ವ್ಯತ್ಯಾಸ ಇರಲಿಲ್ಲ. ಎಷ್ಟು ಸರಳವಾಗಿ ಅಪ್ಪ ಬಸವಣ್ಣ ಹೇಳ್ಕೊಡ್ತಾರೆ. ಭಕ್ತಿ ಸುಭಾಷೆಯ ನುಡಿವೆ. ಭಕ್ತಿ ಅಂತ ಹೇಳಿದ್ರೆ ವಿನಯ ಮತ್ತು ಹೃದಯ ಸಂಪರ್ಕ. ಅದು ಕೇವಲ ದೇವಸ್ಥಾನಗಳ ಮುಂದೆ ಪಾದಯಾತ್ರೆ ಮಾಡಿ ಉರುಳು ಸೇವೆ ಮಾಡುವಂಥದ್ದು ಭಕ್ತಿ ಅಂತ ಹೇಳಿಲ್ಲ ಶರಣರು. ಭಕ್ತಿ ಅಂದರೆ ಒಂದು ನಡೆ, ಒಂದು ನುಡಿ, ಇವೆರಡರ ಸಮನ್ವಯ ಇದೆಯಲ್ಲ, ಅದು ಭಕ್ತಿ. ಆ ರೀತಿ ನಮ್ಮ ನಡೆನುಡಿಗಳಲ್ಲಿ ಸಮನ್ವಯತೆಯನ್ನು ಜೋಡಿಸಿ ಸುಭಾಷೆಯ ನುಡಿವೆ ಅಂದರೆ ಎಚ್ಚರಿಕೆಯಿಂದ ಯಾರ ಮನಸ್ಸಿಗೂ ನೋವಾಗದ ಹಾಗೆ ವಿನಯದಿಂದ ನಾನು ಮಾತನಾಡ್ತೇನೆ. ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ. ನಾನು ಏನು ಬಾಯಿನಲ್ಲಿ ಹೇಳುತ್ತೇನೆ ಅದು ನನ್ನ ನಡೆ. ಅದೇ ರೀತಿಯಲ್ಲಿ ನಡೆಯಲ್ಲಿ ನುಡಿಯ ಪೂರೈಸುವೆ. ನಾನು ಏನು ನಡೀತೇನೆ ಅದು ನನ್ನ ಮಾತಿಗೆ ಒಂದು ಪ್ರೇರಣೆ. ನನ್ನ ಮಾತಿಗೆ ಆಧಾರ ಯಾವುದು ಅಂದರೆ ನನ್ನ ನಡೆ. ಈ ರೀತಿ ನನ್ನ ನಡವಳಿಕೆ ಮತ್ತು ನುಡಿ ಇವೆರಡನ್ನ ಸಮನ್ವಯಗೊಳಿಸುವಂಥ ಎಚ್ಚರ ಇದೆಯಲ್ಲ, ಇದು ಬಹಳ ಮುಖ್ಯವೇ ಹೊರತು ಈ ಯತಿ ಗಣ ಪ್ರಾಸ ಇತ್ಯಾದಿಗಳ ಲೆಕ್ಕದಲ್ಲಿ ಪ್ರಾಸ ಇತ್ಯಾದಿಗಳನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಅಂತ ಅನ್ನುವಂಥ ನೆಲೆಯಲ್ಲಿ ಆ ಭಾಷೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿದ್ದರ ಪರಿಣಾಮ ಬಂದವರೆಲ್ಲರೂ ಸಹ ತಮ್ಮ ಪೂರ್ಣಾನುಭವವನ್ನು ಹೇಳುವಂಥದ್ದು ಈ ಭಾಷೆ ಬಿಟ್ಟರೆ ಇನ್ನೊಂದು ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಸಹಜವಾದಂಥ ರೀತಿಯಲ್ಲಿ ಜೋಡಣೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಿಂದ ಅದನ್ನು ಯೋಚನೆ ಮಾಡಿ, ಯಾವುದೇ ಒಂದು ವಚನ ತೆಗೆದುಕೊಳ್ಳಿ, ಆ ವಚನದಲ್ಲಿ ಎಷ್ಟು ಗಹನ ಗಂಭೀರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ನೋಡಿ. ಸರಳವಾಗಿರ್ತಕ್ಕಂಥ ವಚನ, ನಾನು ಹೇಳಿದೆ ಕಳಬೇಡ ಕೊಲಬೇಡ, ಇದು ಸರಳವಾಗಿರ್ತಕ್ಕಂಥ ವಚನ ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನಾಪಮಾನ ನಿಮ್ಮದು, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇಷ್ಟೆಲ್ಲದರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನಾಗಲೇ ಹೇಳಿದೆ, ಅಳಿಗೊಂಡಿಹರೆಂದು ಅಂಜುವಿರೇತಕ್ಕೆ, ನಾಸ್ತಿಕವಾಡುವಿರೆಂದು ನಾಚುವಿರೇತಕ್ಕೆ. ಈ ಎಲ್ಲ ವ್ಯವಸ್ಥೆಗಳ ಮುಖಾಂತರವಾಗಿ ತಮ್ಮ ಸಾಮಾನ್ಯವಾಗಿ ಸಾಧಕನಾಗಿ ಬಂದಂಥ ಸಾಮಾನ್ಯ ವ್ಯಕ್ತಿಯ ಅಂತರಂಗದಲ್ಲಿ ಒಂದು ಸ್ವಾಭಿಮಾನ ಮತ್ತು ಸ್ವಾಯತ್ತತೆಯನ್ನು ತುಂಬಿ ಅವನ ಹೃದಯ ಸಂವಾದವೇ, ಹೃದಯದ ಧ್ವನಿಯೇ ಭಾಷೆಯಾಗಿ ಬರುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದ ಇತಿಹಾಸ ಯಾವುದಾದ್ರೂ ಇದ್ದರೆ ಅದು ಕನ್ನಡ ಭಾಷೆಗಿದೆ, ಕನ್ನಡಕ್ಕಿದೆ ಅಂತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ನೋಡಿ, ಪ್ರಭುದೇವರು ಎಷ್ಟು ಸರಳವಾಗಿ ಹೇಳ್ತಾರೆ. ನಾವು ಸಂಸ್ಕೃತದಲ್ಲಿ ಬೇಕಾದಷ್ಟು ಹೇಳ್ಬೋದು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯಾದಿ ಶಬ್ದಗಳನ್ನು ನಾವು ಜೋಡಣೆ ಮಾಡ್ಕೊಂಡು ಹೇಳ್ಬೋದು. ನೋಡಿ, ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೆ ಶರಣಾರ್ಥಿ ಅಂತ ನಿರಾಳ ಗುರುಸ್ತೋತ್ರದಲ್ಲಿ ಹೇಳ್ತಾರೆ. ನೋಡಿ, ಇದಕ್ಕೆ ಪ್ರೇರಣೆ ಯಾವುದು ಗೊತ್ತಾ? ಇದು ಪ್ರಭುದೇವರ ವಚನ. ಎಷ್ಟು ಸ್ವಾರಸ್ಯವಾಗಿರ್ತಕ್ಕಂಥದ್ದು. ಬಯಲಿನ ಬಗ್ಗೆ ಅವರು ಹೇಳುವಂಥದ್ದು ಎಷ್ಟು ಸ್ವಾರಸ್ಯ ಇದೆ ನೋಡಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲೊಳಗೆ ಬಯಲಾಯಿತಯ್ಯ. ನೋಡಿ, ಬಯಲನ್ನು ಬಿತ್ತಿ ಬಯಲನ್ನೇ ಬೆಳೆದು ಏನು ಸಿಗುತ್ತಲ್ಲಿ? ಒಂದು ಸುಮ್ಮನೆ ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ 4 + 4 ಎಷ್ಟಾಗುತ್ತೆ? 8 ಅಂತ ನೀವು ಹೇಳ್ತೀರಿ. ಆದರೆ 0 + 0 ಎಷ್ಟಾಗುತ್ತೆ? ಒಂದೇ 0. 0 - 0 ಎಷ್ಟಾಗುತ್ತೆ? ಬರೀ 0. 0 × 0 ಎಷ್ಟಾಗುತ್ತೆ? ಬರೀ 0. ಈ 0 ಇದೆಯಲ್ಲ, ಇದು ಬಯಲು. ಆ ಲೆಕ್ಕದಲ್ಲಿ ಇಟ್ಕೊಂಡು ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲೊಳಗೆ ಬಯಲಾಯಿತಯ್ಯ. ನೋಡಿ, ನಾನು ಅನ್ನುವುದು ಒಂದು ಕೊನೆ, ನೀನು ಅನ್ನುವುದು ಇನ್ನೊಂದು ಕೊನೆ. ಇವೆರಡನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತಕ್ಕಂಥ ನೆಲೆ ಇದೆಯಲ್ಲ,
ಆ ಬಯಲು ಅಲ್ಲಿ ಯಾವುದೂ ಇಲ್ಲ. ಆ ಬಯಲ ಸ್ಥಿತಿಯನ್ನು ಹೇಳೋದು ಶಬ್ದಗಳಿಗೂ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನೋಡಿ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲೊಳಗೆ ಬಯಲಾಯಿತಯ್ಯ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲೊಳಗೆ ಬಯಲಾಯಿತಯ್ಯ. ಈ ಜೀವನ ಇದೆ, ನಾವು ನಿರ್ಲಿಪ್ತತೆಯಿಂದ ಅದನ್ನು ನೋಡಬೇಕು. ನಾವು ಇದು ನಾನು ಮಾಡ್ತಾ ಇದ್ದೇನೆ, ಇದು ನನ್ನಿಂದ ಆಗಲಿಲ್ಲ ಅಂತ ಅನ್ನುವಂಥ ದ್ವಂದ್ವ ಒಳಿದಂಥ ನೆಲೆಯಲ್ಲಿ ನನಗೆ ನಾನೇ ಒಬ್ಬ ಮೂರನೇ ವ್ಯಕ್ತಿಯಾಗಿ ಯಾವುದನ್ನು ನೋಡುವ ಹಾಗೆ ನಿಂತು ನಿರ್ಲಿಪ್ತತೆಯಿಂದ ನೋಡಿದಾಗ ಬಯಲ ಜೀವನ, ಬಯಲ ಭಾವನೆ, ಅದು ನಮ್ಮ ನಡೆ, ನಮ್ಮ ವ್ಯವಸ್ಥೆಗಳು, ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಅಹಂ ಮಮಕಾರಗಳನ್ನು, ಅಭಿಮಾನ ನಿರಭಿಮಾನವನ್ನು ಮೂಡಿಸದೇ ಇರತಕ್ಕಂಥ ನೆಲೆ ಇದೆಯಲ್ಲ, ಅದು ಬಯಲ ಭಾವನೆ. ಬಯಲು ಬಯಲೊಳಗೆ ಬಯಲಾಯಿತಯ್ಯ. ಆವಾಗ ಯಾವುದರಲ್ಲಿ ಸೇರೋಯ್ತು ಅದನ್ನು ಮುಂದೆ ಹೇಳ್ತಾರೆ. ನಿಮ್ಮ ಪೂಜಿಸಿದವರೆಲ್ಲರೂ ಮುನ್ನವೇ ಬಯಲಾದರು. ಯಾರು ನಿಮ್ಮನ್ನು ಪೂಜೆ ಮಾಡಿದ್ರು ಸಂಕಲ್ಪ ವಿಕಲ್ಪಗಳನ್ನು ಬಿಟ್ಟು, ಗಾಳಿಯಲ್ಲಿ ಗಾಳಿ ಸೇರಿದ ಹಾಗೆ, ನೀರಿನಲ್ಲಿ ನೀರು ಸೇರಿದ ಹಾಗೆ. ನೋಡಿ, ಗಾಳಿಯಲ್ಲಿ ಸುಗಂಧ ಸೇರೋದು ಬೇರೆ, ಅದು ಸುಗಂಧ ಅನ್ನೋದು ಗುರುತು ಸಿಗುತ್ತೆ. ಗಾಳಿಯಲ್ಲಿ ಸೇರಿದಾಗ, ನೀರು ನೀರಿನಲ್ಲಿ ಸೇರಿದಾಗ, ನಿಶ್ಶಬ್ದದಲ್ಲಿ ಅಡಗಿದಾಗ ಏನಾಗ್ತದೆ? ಬಯಲು ಅದೇನಾಗ್ತದೆ ಅಂತಂದ್ರೆ, ನಿಮ್ಮ ಪೂಜಿಸಿದವರೆಲ್ಲರೂ, ಈ ರೀತಿ ತಮ್ಮ ಸಾಧನೆಯಲ್ಲಿ ತೊಡಗಿಸಿಕೊಂಡವರೆಲ್ಲರೂ ನಿರ್ವಿಕಲ್ಪರಾಗಿ ಸಂಪೂರ್ಣವಾಗಿ ಮುನ್ನವೇ ಬಯಲಾದರು. ಅವರೆಲ್ಲ ಆ ನಿಜಾನುಭವದ ನಿಶ್ಚಿಂತತೆಯಲ್ಲಿ ಶಬ್ದ ಮುಗ್ಧರಾಗಿ ನಿಶ್ಶಬ್ದ ಸ್ವರೂಪರಾದರು. ಅಷ್ಟೇ ಅಲ್ಲ, ನಿಮ್ಮ ನೆಮ್ಮಿ ಬಯಲಾದೆ ಗುಹೇಶ್ವರ. ಇದನ್ನೆಲ್ಲ ತಿಳ್ಕೊಂಡು ನಾನು ಸಹ ಅದೇ ಮಾರ್ಗದಲ್ಲಿ ಬಯಲಾಗ್ತಾ ಇದ್ದೇನೆ. ನೋಡಿ, ಬಯಲು ಅಂತ ಅನ್ನುವಂಥದ್ದು ನಮಗೆ ಸ್ಪೇಸ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಸೀಮಾತೀತವಾಗಿರ್ತಕ್ಕಂಥ, ಎಲ್ಲವೂ ಅಡಗಿರ್ತಕ್ಕಂಥ, ಯಾವುದೂ ದೊಡ್ಡದಲ್ಲ ಸಣ್ಣದಲ್ಲ, ಎಲ್ಲವೂ ತಾನೇ ಆಗಿರ್ತಕ್ಕಂಥ ಒಂದು ಸಹಜ ಸ್ವರೂಪವನ್ನು ಬಯಲು ಅಂತ ಅನ್ನೋವಂಥ ಒಂದು ರೀತಿಯಲ್ಲಿ ಎಷ್ಟು ಚೆನ್ನಾಗಿ ವಚನಗಳು ನಮಗೆ ಬಿತ್ತುಕೊಡ್ತವೆ. ಇದಿಷ್ಟೇ ಅಲ್ಲ, ಕನ್ನಡದ ಮುಖಾಂತರವಾಗಿ ಯಾವುದೇ ವೇದ ಪುರಾಣ ಇತಿಹಾಸಗಳಲ್ಲಿ ಗಹನ ಗಂಭೀರವಾಗಿರ್ತಕ್ಕಂಥ ಭಾಷಾ ವೈವಿಧ್ಯತೆಯಿಂದಲೂ ತಿಳಿಯಲಾಗದೇ ಇರತಕ್ಕಂಥ ಆನುಭಾವಿಕ ನೆಲೆಯನ್ನು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಅಭಿವ್ಯಕ್ತಿಗೊಳಿಸಿ, ಸಾಮಾನ್ಯರಲ್ಲಿ ಸಾಮಾನ್ಯರಾದವರು ಸಹ ವಿಶೇಷ ಸಾಧಕರಾಗಿ ಬೆಳೆಯಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅವಕಾಶವನ್ನು ಕೊಟ್ಟಿದೆಯಲ್ಲ, ಇದು ಕನ್ನಡದ ವೈಶಿಷ್ಟ್ಯ, ಇದು ಶರಣರ ವೈಶಿಷ್ಟ್ಯ. ಈ ಶರಣ ಪದ್ಧತಿಯ ನೆಲೆಯನ್ನು ನಾವು ಸರಿಯಾದ ರೀತಿಯಿಂದ ಗಮನಿಸಬೇಕು. ಗಮನಿಸಿದಾಗ ಅದರ ಆಳ ಮತ್ತು ಅಗಲ ಏನು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕನ್ನಡದ ವೈಶಿಷ್ಟ್ಯ ಏನು, ಕನ್ನಡ ನಾಡಿನ ವೈಶಿಷ್ಟ್ಯ ಏನು ಅಂತಂದರೆ, ಗಹನ ಗಂಭೀರವಾಗಿರ್ತಕ್ಕಂಥ ವೇದ ಉಪನಿಷತ್ತು ಪುರಾಣಗಳಲ್ಲಿ ಇರ್ತಕ್ಕಂಥ ತಿಳಿಯಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ, ಕೆಲವರಿಗೆ ಮಾತ್ರ ಸಾಧ್ಯವಾಗುವಂಥ ವಿಚಾರಗಳನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ಎಲ್ಲರಿಗೆ ತಲುಪುವಂತೆ ಹೇಳುವಂಥ ವಿಧಾನ ಇದೆಯಲ್ಲ, ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ. ಆ ಭಾಷೆಯನ್ನು ಕನ್ನಡಕ್ಕೆ ಕೊಟ್ಟವರು ಶರಣರು ಅಂತ ಅನ್ನೋವಂಥದ್ದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿಶೇಷವಾದಂಥ ಸಾಧನೆಯ ಸಂಪನ್ನತೆ ಕನ್ನಡಕ್ಕಿದೆ ಅಂತ ಅನ್ನುವಂಥದ್ದೇ ನಮ್ಮ ಹೆಗ್ಗಳಿಕೆ. ಒಂದು ಮಾತು ಹೇಳ್ತೇನೆ, ಯಾವುದು ವೇದ ಉಪನಿಷತ್ತು ಶಾಸ್ತ್ರದ ಭಾಷೆಗಳಲ್ಲಿ ಹೇಳುವಂಥದ್ದಿದೆ ಅವೆಲ್ಲವನ್ನೂ ಸಹ ಅತ್ಯಂತ ಸರಳವಾಗಿ ಕನ್ನಡ ಮಾತ್ರ ಹೇಳಬಲ್ಲದು. ಕನ್ನಡ ಭಾಷೆಯಲ್ಲಿ ಅಂಥ ಒಂದು ವಿಶೇಷವಾದಂಥ ಶಕ್ತಿ ಇದೆ ನೋಡಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ತ್ವದೇವ ಬ್ರಹ್ಮ ತ್ವಂ ವಿದ್ಧಿ ಅಂತ ಅನ್ನೋಂಥ ಲೆಕ್ಕದಲ್ಲಿ ಹೇಳ್ತಕ್ಕಂಥ ಉಪನಿಷತ್ತಿನ ವೇದದ ಸಾಲುಗಳನ್ನು ಎಷ್ಟು ಸರಳವಾಗಿ ಕನ್ನಡದಲ್ಲಿ ರೂಪಿಸಿಕೊಟ್ರು ನಿಜಗುಣ ಶಿವಯೋಗಿಗಳು. ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಭಗವಂತ ಅಂತ ಹೇಳಿದ್ರು. ಎಷ್ಟು ಸರಳವಾಗಿ ಅವರು ಹೇಳಿದ್ದಾರೆ ನೋಡಿ. ಇದು ಕನ್ನಡದ ವೈಶಿಷ್ಟ್ಯ. ಈ ಕನ್ನಡ ಇದೆಯಲ್ಲ, ಇದರಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ, ಅದನ್ನು ನಾವು ಯಾವುದೇ ಭಾಷೆಯಲ್ಲಿ ಹೋಲಿಸಿದ್ರೂ ಸಹ ಕನ್ನಡ ಒಂದು ಇಂಚು ಸಹ ಕಡಿಮೆ ಆಗದೆ ತನ್ನ ಅಸ್ತಿತ್ವದಿಂದ ತಾನು ಎಲ್ಲರ ಹಿರಿಯಣ್ಣನಾಗಿ ಹಿರಿಯ ಅಕ್ಕನಾಗಿ ನಿಲ್ಲುವಂಥ ಒಂದು ವೈಶಿಷ್ಟ್ಯ ಕನ್ನಡ ಭಾಷೆಗಿದೆ.
ಅದನ್ನೇ ಕನ್ನಡದ ವೈಶಿಷ್ಟ್ಯವನ್ನು ಶರಣರು ಸಂಪೂರ್ಣವಾಗಿ ಎಲ್ಲರಿಗೆ ಪರಿಚಯ ಮಾಡಿಕೊಟ್ಟಿದ್ದರ ಪರಿಣಾಮ ಕನ್ನಡದ ಒಂದು ಭಾವನೆ, ಕನ್ನಡದ ವ್ಯವಸ್ಥೆಗಳು ಯಾವ ರೀತಿ ಬಂತು ಅನ್ನೋದನ್ನು ನಾವು ಗಮನಿಸಿದಾಗ ಅದರ ಅಂತರಂಗ ಬಹಿರಂಗಗಳು ನಮಗೆ ಸಹಜವಾದ ರೀತಿಯಲ್ಲಿ ಮೂಡಿ ಬರ್ತವೆ. ನೋಡಿ, ನಾಡಿನ ಎಲ್ಲ ಭಾಗದಿಂದ ಬಂದಂಥ ಶರಣರು ಅತ್ಯಂತ ಶುದ್ಧ ಕನ್ನಡದಲ್ಲಿ ತಮ್ಮ ವಚನಗಳನ್ನು ರಚನೆ ಮಾಡಿದ್ರು. ಎಲ್ಲರ ಜೊತೆಯಲ್ಲಿ ಅನುಭವವನ್ನು ಹಂಚಿಕೊಂಡ್ರು. ಇದು ವಾಸ್ತವವಾಗಿ ಹೇಳೋದಾದರೆ ಕನ್ನಡ ಹೃದಯ ಸಂವಾದದ ಭಾಷೆ, ಬೌದ್ಧಿಕವಾಗಿರ್ತಕ್ಕಂಥ ವಿಶೇಷವಾದಂಥ ಲೆಕ್ಕಕ್ಕಿಂತಲೂ ಹೃದಯ ಸಂವಾದವನ್ನು ಹೆಚ್ಚು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು. ನೋಡಿ, ಶಬ್ದದೊಳಗಣ ನಿಶ್ಶಬ್ದ ಇತ್ಯಾದಿ ಶಬ್ದಗಳು ಕನ್ನಡದಲ್ಲಿ ಮಾತ್ರ ಸಿಗ್ತವೆ. ಮತ್ತು ಅಷ್ಟೇ ಅಲ್ಲ, ಕನ್ನಡದಲ್ಲಿ ಶರಣರು ಹೇಳಿರ್ತಕ್ಕಂಥ ಆನುಭಾವಿಕ ನೆಲೆಯನ್ನು ಬೇರೆ ಭಾಷೆಯಲ್ಲಿ ಅದನ್ನು ರೂಪಿಸೋದು ತುಂಬ ಕಷ್ಟ. ಈ ಮಾತನ್ನು ನಮ್ಮ ಭಾರತೀಯ ಇತಿಹಾಸದಲ್ಲಿ ನಾವು ಗಮನಿಸಿದಾಗ ಕನ್ನಡ ಎಲ್ಲ ಭಾಷೆಗಳಿಗೆ ಹಿರಿಯಕ್ಕನಾಗಿ, ಎಲ್ಲ ಭಾಷೆಗಳಿಗೂ ಪ್ರೇರಕ ಶಕ್ತಿಯಾಗಿ, ತನ್ನ ಸಾಧನೆ ಮತ್ತು ಸಂಪನ್ನತೆಯಿಂದ ಎಲ್ಲರಿಗೂ ಪರಿಪೂರ್ಣತೆಯ ಹಾದಿಯನ್ನು ತೋರಿಸುವಂಥ ಒಂದು ನೆಲೆ ಆ ಭಾಷೆಯಲ್ಲಿದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಭಾಷೆಯ ಶಕ್ತಿಯನ್ನು ಜಗತ್ತಿಗೆ ಅತ್ಯದ್ಭುತವಾಗಿ, ಸರಳವಾಗಿ, ಸುಭಗವಾಗಿ ತೋರಿಸಿಕೊಟ್ಟಂಥದ್ದು ನಮ್ಮ 12ನೇ ಶತಮಾನದ ಶರಣರು ಅಂತ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾವುದೇ ಒಂದು ಗಹನ ಗಂಭೀರವಾಗಿರ್ತಕ್ಕಂಥ ಆಚರಣೆಗಳು ಸಹ ವಚನಗಳ ನೆಲೆಯಲ್ಲಿ ಅತ್ಯಂತ ಸರಳವಾದಂಥ ರೀತಿಯಲ್ಲಿ ರೂಪಿತವಾಗಿರೋದನ್ನು ನಾನು ಹೇಳಿದೆ. ಪ್ರಭುದೇವರ ವಚನ ಮತ್ತು ಅಪ್ಪ ಬಸವಣ್ಣನವರ ವಚನ ಇದಿಷ್ಟೇ ಅಲ್ಲ. ನೋಡಿ, ಮನುಷ್ಯ ನಾವೇನು ಪೂಜೆ ಮಾಡ್ತೇವೆ ಆ ಪೂಜೆಯ ಅಂತರಂಗ ಹೇಗಿರಬೇಕು ಅಂತ ಅನ್ನೋದನ್ನು ತಾಯಿ ಮಹಾದೇವಿ ಅಕ್ಕ ಹೇಳ್ತಾಳೆ. ನೋಡಿ, ನಾವು ದೇವರಿಗೆ 8 ವಿಧವಾದ ಅರ್ಚನೆಗಳನ್ನು ಮಾಡ್ತೇವೆ. ಅಷ್ಟವಿಧ ಅರ್ಚನೆ ಅಂತ ಹೇಳ್ತೇವೆ ನಾವು. ಏನು? ಅಭಿಷೇಕ ಮಾಡೋದು ಮತ್ತು ಹೂಪತ್ರೆಯನ್ನು ಇಳಿಸೋದು, ಗಂಧ ಅಕ್ಷತೆಯನ್ನು ಇಡೋದು ಮತ್ತು ಧೂಪ, ದೀಪ, ನೈವೇದ್ಯ, ತಾಂಬೂಲ ಇವನ್ನೆಲ್ಲ ಕೊಡುವಂಥದ್ದನ್ನು ನಾವು ಅರ್ಚನೆ ಅಂತ ಹೇಳ್ತೇವೆ. ಅರ್ಚನೆ ಹೊರಮುಖವಾಗಿ ಇದ್ದ ವಿಗ್ರಹಕ್ಕೆ, ಲಿಂಗಕ್ಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಿಮ್ಮ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳುವಂಥ ಒಳಗೊಳ್ಳುವಿಕೆ, ಒಳನೋಟ ಇರಬೇಕು ಅಂತ ಅನ್ನುವಂಥದ್ದು ಶರಣರ ವೈಶಿಷ್ಟ್ಯ ಆಗಿತ್ತು. ನೋಡಿ, ಬೇರೆಯವರೆಲ್ಲ ದೇವಾಲಯದಲ್ಲಿ ಕುಂತು ಪೂಜೆಗಳನ್ನು ಮಾಡ್ತಾರೆ, ಆದರೆ ನಾವು ನಮ್ಮ ಜಾಗದಲ್ಲಿ ಕುಂತು ನಮ್ಮ ಪೂಜೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ಪೂಜೆ ಮಾಡೋದು ದೇವರನ್ನ ಹೊರಗಿಟ್ಟಾಗ, ಆದರೆ ಪೂಜೆ ಮಾಡಿಕೊಳ್ಳುವುದು ತನ್ನ ಅಂತರಂಗದಲ್ಲಿ ಸುಪ್ತವಾಗಿರ್ತಕ್ಕಂಥ ದೈವಿ ಕಳೆಯನ್ನು, ಲಿಂಗ ಕಳೆಯನ್ನು ನಾವು ಆವಾಹನೆ ಮಾಡಿ ಅದರ ಜೊತೆಯಲ್ಲಿ ನಿಂತಾಗ ನಮ್ಮ ಒಳಗಿನ ಬೆಳಕು ಹೊರಗೆ ಬಂದಾಗ ಪೂಜೆ ಮಾಡಿಕೊಳ್ಳುವುದಾಗತ್ತೆ. ಪೂಜೆ ಮಾಡೋದು, ಮಾಡಿಕೊಳ್ಳೋದು ಇದು ಎಷ್ಟು ವಿಶೇಷತೆ ಇದೆ ನೋಡಿ. ಅಕ್ಕ ಈ ಮಾರ್ಗದಲ್ಲಿ ಹೇಳ್ತವೆ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ಯಾರು ಮೈ ಬಗ್ಸಿ ಕೆಲಸ ಮಾಡೋದಿಲ್ಲ, ಯಾರು ಮೈ ಬೆವರೋದಿಲ್ಲ, ಅವರು ಅಭಿಷೇಕ ಮಾಡಿದ್ರೆ ಅದು ಲಿಂಗಯ್ಯನಿಗೆ ಇಷ್ಟ ಆಗೋದಿಲ್ಲ. ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ನೋವಿಗೆ ಮರುಗದೇ ಇರತಕ್ಕಂಥ ಮನಸ್ಸಿದ್ದವನು ಹೂವಿಟ್ಟರೆ ದೇವ್ರಿಗೆ ಅದು ತೃಪ್ತಿ ಆಗೋದಿಲ್ಲ. ಎಲ್ಲರ ಜೊತೆಯಲ್ಲಿ ಹೊಂದಿಕೆಯಿಂದ ಬಾಳದೇ ಇರತಕ್ಕಂಥವನು ಗಂಧಾಕ್ಷತೆಯನ್ನು ಇಡಲಿಕ್ಕೆ ಅನರ್ಹನಾಗ್ತಾನೆ. ಇತ್ಯಾದಿಗಳನ್ನೆಲ್ಲ ಹೇಳಿ ಆ ತಾಯಿ ಕೊನೆಗೊಂದು ಮಾತು ಹೇಳ್ತಾಳೆ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳಾ ಚೆನ್ನ ಮಲ್ಲಿಕಾರ್ಜುನ. ನನ್ನಲ್ಲೇನಿದೆ ನೋಡಿ, ನಾವು ಪೂಜೆ ಮಾಡ್ತಕ್ಕಂಥದ್ದು ದೇವ್ರನ್ನ ಅದು ಇದು ಕೇಳೋವಂಥದ್ದು, ದೇವ್ರ ಮುಂದೆ ಬೇಡಿಕೆಯನ್ನಿಟ್ಟು ನನಗೇನು ಬೇಕೋ ಅದನ್ನು ಕೊಡು ಅಂತ ಕೇಳ್ತಕ್ಕಂಥದ್ದು ಅಂತ ಎಲ್ಲರೂ ತಿಳ್ಕೊಂಡಿದ್ರೆ, ಆ ತಾಯಿ ಹೇಳ್ತಾಳೆ ಪೂಜೆ ಮಾಡ್ತಕ್ಕಂಥದ್ದು ನನ್ನೊಳಗಿರ್ತಕ್ಕಂಥ ಒಂಕು ಡೊಂಕುಗಳನ್ನು ತಿಳ್ಕೊಂಡು ತಾನು ಶುದ್ಧೀಕರಣಗೊಂಡು ನಾನು ಆ ಕೂಡಲ ಸಂಗಮ ದೇವ ಅಹುದು ಅನ್ನುವಂಥ ರೀತಿಯಿಂದ ನಾವಿರಬೇಕು ಅಂತ ಅನ್ನೋದಕ್ಕೆ ಜೋಡಿಸುವಂಥ ಮಾತು. ನೋಡಿ, ಕನ್ನಡದ ಉಚ್ಚಾರಣೆ ಹೇಗಿರಬೇಕು, ಭಾಷೆಯ ವಿಚಾರ ಹೇಗಿರಬೇಕು. ಅಪ್ಪ ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ, ಮುತ್ತು ಯಾವುದೇ ಒಂದು ವಸ್ತುವಿನಿಂದ ಅಕ್ಸಾಲಿಗರು ಮಾಡುವಂಥದ್ದಲ್ಲ. ಅದು ಪ್ರಕೃತಿಯಲ್ಲಿ ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ನೀರಿನ ಅಂಶ ಅದು ಗಟ್ಟಿಯಾಗಿ ಮಡುಗಟ್ಟಿ ಅದು ಮುತ್ತಾಗುವಂಥದ್ದನ್ನು ನಾವು ನೋಡ್ತೇವೆ. ಮುತ್ತಿನ ಹಾರ, ಅದು ಮಾತು ಹೊರಗಡೆಯಿಂದ ಯಾವುದರೋ ಒಂದು ಕಾಪಿ ಹೊಡೆದಂಥ ಒಂದು ವ್ಯವಸ್ಥೆ ಆಗಬಾರ್ದು. ಅದರಲ್ಲಿ ಸ್ವಂತಿಕೆ ಇರಬೇಕು ಮತ್ತು ಪರಿಪೂರ್ಣತೆ ಇರಬೇಕು. ಆವಾಗ ಅದು ಮುತ್ತಿನ ಹಾರ ಆಗ್ತದೆ. ಬರೀ ಮುತ್ತಿನ ಹಾರ ಆದರೆ ಸಾಲೋದಿಲ್ಲ,
ಅದು ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ಮಾಣಿಕ್ಯ ಅಂತ ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಒಂದು ವಸ್ತುವಿನ, ಅದು ಲೋಹದಿಂದ ಅಲ್ಲ, ಅದು ಶಿಲೆಯಿಂದ ಬರ್ತಕ್ಕಂಥದ್ದು. ಮಾಣಿಕ್ಯದ ವೈಶಿಷ್ಟ್ಯ ಏನು ಅಂತಂದರೆ, ಹೊರಗಿನ ಬೆಳಕಿಲ್ಲ, ಅದು ತನ್ನ ಅಂತರಂಗದಲ್ಲಿ ಬೆಳಕಿಟ್ಟುಕೊಂಡು ತನ್ನ ಅಂತರಂಗದಲ್ಲಿರ್ತ ಸಂಗ್ರಹವಾದಂಥ ಬೆಳಕಿನಿಂದ ಅದು ಹೆಚ್ಚು ಬೆಳಗುತ್ತೆ. ಹೊರಗಿನ ಬೆಳಕಿಗಿಂತಲೂ ಅದು ಅಂತರಂಗದ ಬೆಳಕನ್ನು ಹೆಚ್ಚು ತೋರಿಸ್ತದೆ. ಅದೇ ರೀತಿಯಲ್ಲಿ ನಮ್ಮ ಬಾಯಲ್ಲಿ ನುಡಿಯುವಂಥ ಮಾತುಗಳಲ್ಲಿ ನಮ್ಮ ಅನುಭವದ ಒಂದು ಇದಿರಬೇಕು, ಪ್ರತಿಬಿಂಬ ಇರಬೇಕು. ಆವಾಗ ಅದು ಮಾಣಿಕ್ಯದ ದೀಪ್ತಿ ಆಗ್ತದೆ. ಅಷ್ಟೇ ಅಲ್ಲ, ಅದು ಸ್ಫಟಿಕದ ಶಲಾಖೆ ಅಂತಿರಬೇಕು. ಈ ಸ್ಫಟಿಕ ಇದೆಯಲ್ಲ, ಇದು ಸಹಜವಾದ ರೀತಿಯಲ್ಲಿ ಜೋಡಿಸುವಂಥದ್ದು. ಸ್ಫಟಿಕದ ಶಲಾಖೆ ಯಾರು ಮಾಡುವಂಥದ್ದಲ್ಲ, ಅದು ಸಹಜವಾಗಿ ಅದು ತನ್ನನ್ನು ತಾನು ರೂಪಿಸಿಕೊಳ್ಳುವಂಥ ಒಂದು ವಿಧಾನ. ಆದರೆ ಇಷ್ಟೆಲ್ಲ ಇರಬೇಕು. ಆದರೆ ಇಷ್ಟೆಲ್ಲ ಮಾತು ಯಾವ ರೀತಿ ಇರಬೇಕು, ಬಹಳ ವಿಶೇಷವಾಗಿ ಹೇಳ್ತಾರೆ. ಆದರೆ ಮಾತು ತನ್ನ ನೆಲೆಯಲ್ಲಿ, ತನ್ನ ವ್ಯವಸ್ಥೆಯಲ್ಲಿ, ತನ್ನ ಅಂತರಂಗಕ್ಕೆ ಸಹಜವಾದ ರೀತಿಯಲ್ಲಿ ಜೋಡಣೆ ಆಗದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನುಡಿಯೊಳಗಾಗಿ ನಡೆಯದಿದ್ದರೆ, ನೋಡಿ ಇದು ಎಷ್ಟು ವಿಶೇಷ. ತಮ್ಮ ನಡೆ ಮತ್ತು ನುಡಿಗಳ ಸಂಬಂಧ ವಿಶೇಷವಾಗಿ ಶರಣರು ಹೇಳಿದ್ದಿಷ್ಟನ್ನೇ ಅತ್ಯಂತ ಸರಳವಾಗಿ ಈ ಜಗತ್ತಿಗೆ ಆಧ್ಯಾತ್ಮದ ಗಹನ ಗಂಭೀರತೆಯ ಆಚಾರವನ್ನು ಸರಳವಾಗಿ ಅವರು ಹೇಳಿಕೊಟ್ಬಿಟ್ರು. ನುಡಿಯೊಳಗಾಗಿ ನಡೆಯದಿದ್ದರೆ ಏನೂ ಪ್ರಯೋಜನ ಇಲ್ಲ. ಪ್ರತಿಯೊಂದರಲ್ಲೂ ಸಹ ತಮ್ಮ ಮಾತು, ಕೃತಿ, ನಡವಳಿಕೆಯಿಂದ ಹಿಡಿದು ಪ್ರತಿಯೊಂದನ್ನು ಶರಣರು ಆ ರೀತಿ ಜೋಡಿಸ್ಕೊಟ್ರಲ್ಲ. ಇದು ಕನ್ನಡ ನಾಡಿನ ವೈಶಿಷ್ಟ್ಯ. ಇದು ಈ ಕನ್ನಡದ ಒಂದು ವೈಶಿಷ್ಟ್ಯವನ್ನು ನಾವು ಸರಿಯಾದ ರೀತಿಯಿಂದ ಗಮನಿಸಿದ್ರೆ ಇವೆಲ್ಲವೂ ನಮ್ಮ ಮನಸ್ಸಿಗೆ ಸಹಜವಾದ ರೀತಿಯಲ್ಲಿ ಮೂಡಿ ಬರುತ್ತದೆ. ಕನ್ನಡದ ಒಂದು ಹೆಮ್ಮೆ, ಕನ್ನಡದ ಒಂದು ಸಂಸ್ಕೃತಿ, ಕನ್ನಡದ ಒಂದು ವ್ಯವಸ್ಥೆಗೆ ಅದು ನಿರಾಕಾರದಲ್ಲಿ ಇದ್ದದ್ದನ್ನು ಸಾಕಾರಗೊಳಿಸಿ ಕನ್ನಡತನವನ್ನು, ಕನ್ನಡಾಭಿಮಾನವನ್ನು, ಕನ್ನಡದ ಬೆಳಕನ್ನು ಜಗತ್ತಿಗೆ ಬೆಳಗಿದವರು 12ನೇ ಶತಮಾನದ ಶರಣರು ಅಂತ ಅನ್ನೋದರಲ್ಲಿ ಯಾವ ಸಂದೇಹವೂ ಇಟ್ಕೊಳ್ಬೇಕಾದಿಲ್ಲ. ಒಬ್ಬ ಸಾಮಾನ್ಯರಾಗಿರ್ತಕ್ಕಂಥ ಶರಣರ ವಿಚಾರ ನೀವು ತೆಗೆದುಕೊಂಡ್ರೂ ಸಹ ಎಷ್ಟು ಸ್ವಾಭಿಮಾನದ ನೆಲೆ ಇದೆ ನೋಡಿ. ಲದ್ದೆ ಸೋಮಣ್ಣ ಅಂತ ಒಬ್ಬ ಅದ್ಭುತವಾದಂಥ ಅಪರೂಪದ ಶರಣ. ಆತಂದು ನಮ್ಮ ಸರ್ಕಾರಿ ಸಂಪುಟದಲ್ಲಿ ಒಂದೇ ಒಂದು ವಚನ ಇದೆ, ಲದ್ದೆಯ ಸೋಮಣ್ಣನ ವಚನ. ಏನು ಹೇಳ್ತಾರವರು ನೋಡಿ, ಸ್ವಾಭಿಮಾನದಿಂದ ಹೇಗೆ ಬದುಕಬೇಕು ಅಂತ ಅನ್ನೋದಕ್ಕೆ ಆ ಮನುಷ್ಯ ಹೇಳ್ತಾನೆ. ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ. ನೋಡಪ್ಪ, ನೀನು ಏನಾದರೂ ಕೆಲಸ ಮಾಡು, ಆದರೆ ನಿನ್ನ ಮನಸ್ಸು ಒಪ್ಪಿದ ಕೆಲಸ ಮಾಡು. ಇನ್ನೊಬ್ಬರ ಒತ್ತಡಕ್ಕೆ, ಇನ್ನೊಬ್ಬರ ಲೆಕ್ಕಕ್ಕೋಸ್ಕರ ಮಾಡಿದ ಕೆಲಸ ಮಾಡಬೇಡ. ಸ್ವಕಾಯಕ ಅಂತಾನೆ ನಿನ್ನ ಮನ ಒಪ್ಪಿದ ಕಾಯಕ. ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ. ಅಷ್ಟಾದ್ಮೇಲೆ ಬಂದುದ ಅನುವರಿದು ಎಚ್ಚರದಿಂದ ಗುರುಲಿಂಗ ಜಂಗಮಕ್ಕರ್ಪಿಸಿ. ಅಂದ್ರೇನು? ಗುರುಗಳಿಗೆ, ಲಿಂಗಕ್ಕೆ, ಜಂಗಮರಿಗೆ ದಾನ ಕೊಡುವಂತ ಅಲ್ಲ ಅದರ ಅರ್ಥ. ಗುರು ಅಂದರೆ ಅರಿವು. ನಾನು ಮಾಡ್ತಾ ಇದ್ದಿದ್ದು ಸರಿಯಾಗಿ ಇದೆಯಾ ಅಂತ ಹೇಳಿ ನನ್ನ ಅರಿವು ಅದಕ್ಕೆ ಸರ್ಟಿಫೈ ಮಾಡಬೇಕು, ಅದು ಹೌದು ಅನ್ಬೇಕು. ಲಿಂಗ ಅಂತಂದರೆ ಮಾಡುವ ಕೆಲಸದಲ್ಲಿ ನಾನು ಮಾಡ್ತಕ್ಕಂಥ ಎಲ್ಲವನ್ನು ಮರೆತು ಅದರ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಏಕಾಗ್ರ ಚಿತ್ತದಿಂದ ಕಾನ್ಸಂಟ್ರೇಟ್ ಆಗುವಂಥದ್ದು ಇದೆಯಲ್ಲ, ಅದು ಲಿಂಗ. ಇದರ ಫಲ ಇದೆಯಲ್ಲ, ಇದು ನನ್ನೊಬ್ಬನಿಗಲ್ಲ, ಇದು ಇಡೀ ಸಮಾಜಕ್ಕೆ, ಸಮೂಹಕ್ಕೆ ಅದರಿಂದ ಪ್ರಯೋಜನ ಆಗಬೇಕು. ಆ ರೀತಿ ನನ್ನ ಎಚ್ಚರವನ್ನು, ನನ್ನ ಸಾಧನೆಯನ್ನು ಬಂದಿದ್ದನ್ನು ಇವು 3 ಹಂತದಲ್ಲಿ ಅದನ್ನು ವ್ಯವಸ್ಥೆ ಮಾಡಿ, ಇದಾದ ಮೇಲೆ ಒಕ್ಕುದ ಹಾರೈಸಿ ಬಂದದ್ದನ್ನು, ಈ ಎಚ್ಚರದಿಂದ ಗುರುಲಿಂಗ ಜಂಗಮಕ್ಕೆ ಸಮರ್ಪಿತವಾದಂಥ ಮಾರ್ಗದಲ್ಲಿ ಬಂದದ್ದರ ಪ್ರತಿಫಲವನ್ನು ಹಾರೈಸಿ ಅದನ್ನು ಎಲ್ಲರ ಹಿತಕ್ಕೂ ಉಪಯೋಗಿಸಿ ಮಿಕ್ಕುದ ಕೈಕೊಂಡು ಉಳಿದಿದ್ದನ್ನು ನಾನು ಅದನ್ನು ಉಪಯೋಗಿಸ್ಕೊಂಡು ಸುಖದಿಂದಿರ್ಬೋದು. ಒಬ್ಬ ಮನುಷ್ಯ ಈ ರೀತಿ ಬದುಕಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒತ್ತಡಗಳು, ವ್ಯವಸ್ಥೆಗಳಿಲ್ಲದೆ ನಿಶ್ಚಿಂತತೆಯ ನೆಲೆಯಲ್ಲಿರ್ತಾನೆ. ಇದಿಷ್ಟೇ ಅಲ್ಲ ನೋಡಿ, ಆ ಶರಣ ಮುಂದೆ ಹೇಳ್ತಾನೆ, ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ಸುಖದಿಂದಿರ್ಬೋದು. ಮುಂದೆ ಹೇಳ್ತಾನೆ, ವ್ಯಾಧಿ ಬಂದರೆ ನರಳು. ಈ ಶರೀರ ವ್ಯವಸ್ಥೆಗಳಿದ್ಮೇಲೆ ರೋಗ ರುಜಿನ ಇವೆಲ್ಲ ಬರೋದು ಸಹಜ. ವ್ಯಾಧಿ ಬಂದರೆ ನರಳು, ರೋಗ ಬಂದರೆ ಒರಲು. ಏನಾದ್ರು ಕೈ ಕಾಲು ಗಾಯ ಆಯಿತು, ನೋವಾಯಿತು ಅಂದರೆ ಅಯ್ಯೋ ಅನ್ನು,
ನರಳು, ಇವೆಲ್ಲ ಸಹಜ. ಅದಕ್ಕೋಸ್ಕರ ನೀನು ಅದರಲ್ಲಿ ಏನೋ ಪಾಪ ಪುಣ್ಯ ಅಂತ ಅನ್ನೋಂಥ ಪ್ರಶ್ನೆ ಏನಿಲ್ಲ. ಮರಣ ಬಂದರೆ ಸಾಯಿ, ಯಾರು ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಸಲೀಸಾಗಿ ಬಿಟ್ಟು ಹೋಗಿ. ಇದಕ್ಕೆ ಆ ದೇವರ ಅಂಗೇಕೆ ಎಂದಾತ ನಮ್ಮ ಬಾಪು ಲದ್ದೆಯ ಸೋಮ. ಅಯ್ಯೋ ದೇವರೇ ನನ್ನ ಕಾಪಾಡು, ನನ್ನ ಉಳಿಸು ಅಂತ ಹೇಳಿ ಆ ದೇವ್ರನ್ನ ಯಾಕೆ ಆಶ್ರಯಿಸ್ಬೇಕು? ಕಾಯಿಲೆ ಬಂದರೆ ನರಳಬೇಕು, ರೋಗ ಬಂದರೆ ಹೊರಳಬೇಕು, ಮರಣ ಬಂದರೆ ಸಾಯಬೇಕು. ನನ್ನ ಬದುಕನ್ನು ನಾನು ಸಂಪೂರ್ಣವಾಗಿ ಸಂತೃಪ್ತಿಯಿಂದ ಬೆಳೆಸ್ಕೊಂಡು ಹೋಗಬೇಕು. ಇದು ಬಿಟ್ಟು ಬೇರೆ ಇನ್ನೇನಿದೆ ನೋಡಿ? ಇಂಥ ಒಂದು ಸಾಲನ್ನು, ಇಂಥ ಒಂದು ವಚನವನ್ನು ಭಾರತೀಯ ಭಾಷೆಗಳಲ್ಲಿ ಬೇರೆ ಇನ್ನೆಲ್ಲಾದರೂ ನೋಡ್ಲಿಕ್ಕೆ ಸಿಗುತ್ತಾ ನಿಮಗೆ? ಎಂಥ ವೈಶಿಷ್ಟ್ಯ ಇದೆ ನೋಡಿ ಕನ್ನಡದ ವೈಶಿಷ್ಟ್ಯ. ಈ ಲೆಕ್ಕದಲ್ಲೇನೆ ಕನ್ನಡದ ನೆಲೆಯನ್ನು ನಾವು ಬಂದಾಗ, ಆಮೇಲೆ ಇನ್ನೊಂದು ಹೇಳ್ತೇನೆ, ಭಾಷೆ ಅದು ಈ ನೆಲದ ಸಂಸ್ಕೃತಿಯನ್ನು ಹರಡುವಂಥದ್ದು ಅಷ್ಟೇ ಅಲ್ಲ, ಈ ನೆಲದ ಸಂಸ್ಕೃತಿಯೂ ಸಹ ಅಷ್ಟೇ ಒಂದು ಅದ್ಭುತವಾದ ನೆಲೆಯಲ್ಲಿ ಬಂದದ್ದು. ಯಾರನ್ನೂ ಮೇಲು ಕೀಳು ಅಂತ ಅನ್ನುವಂಥ ಭಾವನೆ ಇಲ್ಲದೆ ತನ್ನ ಬದುಕನ್ನು ಬೆಳಕಾಗಿಸಿಕೊಂಡಂಥ ಒಂದು ವಿಶೇಷವಾದಂಥ ಸ್ಥಿತಿಯನ್ನು ನಾವು ನೋಡ್ತೇವೆ. ನೋಡಿ, ಯಾವುದು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಹೇಳಲಾರದೇ ಇರತಕ್ಕಂಥ ಆನುಭಾವಿಕ ನೆಲೆಯನ್ನು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಹೇಳುವಂಥ ವಿಧಾನ ಇದೆಯಲ್ಲ, ಇದು ಬೇರೆ ಇನ್ಯಾವ ಭಾಷೆಯಲ್ಲಿದೆ ನೋಡಿ? ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ನೋಡಿ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತಂದರೆ ನಿರ್ಲಿಪ್ತ ನಿಜಾನುಭವದ ನೆಲೆಯಲ್ಲಿ ಹೇಗೆ ನಮ್ಮ ಬದುಕಿನಲ್ಲಿ ನಾವಿರಬೇಕು. ಅಂಟಿಯೂ ಅಂಟದಂತೆ ನಾವಿರಬೇಕು. ನಾವು ಇರಬೇಕು, ಇರದೇ ಇರಬೇಕು. ಈ ಲೆಕ್ಕದಲ್ಲಿ ನಮ್ಮ ಬದುಕನ್ನು ನಾವು ಮಾಡ್ಕೊಂಡು ಹೋಗಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು ಅಂತಂದರೆ, ಅವರು ಸರಳವಾಗಿ ಒಂದು ಮಾತು ಹೇಳ್ತಾರೆ, ನಮ್ಮ ನಾಲಿಗೆ ಇದ್ದಾಗಿರಬೇಕು ಅಂತ. ನೋಡಿ, ಎಂಥ ಅಂಟು, ಎಂಥ ಎಣ್ಣೆಯ ಜಿಡ್ಡು, ಅದು ತುಟಿಗೂ ಮೆತ್ಕೊಳ್ಳುತ್ತೆ, ಹಲ್ಲಿಗೂ ಮೆತ್ಕೊಳ್ಳುತ್ತೆ, ಆದರೆ ನಾಲಿಗೆಗೆ ಮಾತ್ರ ಯಾವುದೂ ಅಂಟೋದಿಲ್ಲ. ಈ ನಾಲಿಗೆ ಇದೆಯಲ್ಲ, ಆ ಉಪ್ಪು, ಹುಳಿ, ಖಾರ, ಜಿಡ್ಡು, ಸಿಹಿ ಎಲ್ಲದರ ರುಚಿಯನ್ನೂ ಸಹ ಅದು ಅನುಭವಿಸುತ್ತೆ, ಎಲ್ಲವನ್ನೂ ಅನುಭವಿಸುತ್ತದು. ಆದರೆ ಯಾವುದಕ್ಕೂ ತಾನು ಅಂಟಿಕೊಳ್ಳೋದಿಲ್ಲ. ಹಾಗೆ ಬದುಕಿನಲ್ಲಿ ಶರಣರು ಹೇಗೆ ಇರೋದನ್ನು ಕಲಿಸ್ಕೊಟ್ರು ಅಂತಂದರೆ, ನೀನು ಎಲ್ಲವನ್ನೂ ಆಚರಣೆ ಮಾಡು, ಎಲ್ಲದರಲ್ಲಿಯೂ ತೀಕ್ಷ್ಣವಾದಂಥ ಒಳಗೊಳ್ಳುವಿಕೆ ಇರಲಿ, ಆದರೆ ಇವೆಲ್ಲದರ ಜೊತೆಗೆ ನೀನು ಯಾವುದಕ್ಕೂ ಅಂಟದೇ ಇರತಕ್ಕಂಥ ನಿರ್ಲಿಪ್ತತೆಯನ್ನು ನೀನು ತೆಗೆದುಕೊ. ನೋಡಿ, ಅಪ್ಪ ಬಸವಣ್ಣ ಸರಳವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಈ ರೀತಿ ಬದುಕಿನಲ್ಲಿ ಅಂಟದೆ ಸಹಜವಾದ ರೀತಿಯಲ್ಲಿ ಸರಳವಾಗಿ ಬದುಕು ಮಾಡ್ತಕ್ಕಂಥ ವಿಚಾರವನ್ನು, ಗಹನ ಗಂಭೀರವಾದ ವಿಚಾರವನ್ನು ಅತ್ಯಂತ ಸರಳವಾಗಿ ಜಗತ್ತಿಗೆ ಹೇಳಿಕೊಟ್ಟಿದ್ದರ ಪರಿಣಾಮ ಎಲ್ಲ ದೇಶಗಳಿಂದ ದಿಕ್ಕುಗಳಿಂದ ಬಂದಂಥ ಎಲ್ಲರೂ ಸಹ ಕನ್ನಡದ ಅಭಿಮಾನಿಗಳಾಗಿ ಕನ್ನಡದ ವಚನಗಳನ್ನು ರಚನೆ ಮಾಡ್ತಾ ಎಲ್ಲರೂ ಪರಿಪೂರ್ಣವಾದಂಥ ರೀತಿಯಲ್ಲಿ ತಮ್ಮ ಆನುಭಾವಿಕ ನೆಲೆಯನ್ನು ಅರಳಿಸಿಕೊಂಡು ತಾವು ಮಹಾ ಬೆಳಗಿನಲ್ಲಿ ಬೆಳಗಾಗಿ ಸೇರಿ ಹೋದರು. ಇದು ಕನ್ನಡದ ವೈಶಿಷ್ಟ್ಯ, ಕನ್ನಡ ನಾಡು. ಈ ಎಲ್ಲ ಕಾರಣದಿಂದಲೇ ಅಪ್ಪ ಬಸವಣ್ಣನವರನ್ನು ನಾವೆಲ್ಲ ಆನುಭಾವಿಗಳು ಎಲ್ಲರೂ ಯೋಚನೆ ಮಾಡಿ ಕನ್ನಡದ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳಿದ್ವಿ. ಕನ್ನಡದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ, ಕನ್ನಡದ ಹೊರಗಿರತಕ್ಕಂಥ ವೈಭವ, ಕನ್ನಡದ ಅಂತರಂಗದಲ್ಲಿರ್ತಕ್ಕಂಥ ಸ್ಥಿರತೆ ಮತ್ತು ಕನ್ನಡದ ಒಳಗಿರತಕ್ಕಂಥ ಆನುಭಾವಿಕ ನೆಲೆ, ಆ ಶಬ್ದದೊಳಗಣ ನಿಶ್ಶಬ್ದದಂತೆ ಅದನ್ನು ಸಹಜವಾಗಿ ಜೋಡಿಸಿ ಅದು ಎಲ್ಲರಿಗೂ ಸಮಾನವಾಗಿ ಹಂಚುವಂಥದ್ದು. ನೋಡಿ, ಕನ್ನಡ ಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಆಡು ನುಡಿಯಲ್ಲಿ ತಲುಪ್ತದೆ. ಅದೇ ರೀತಿಯಲ್ಲಿ ಎಂಥ ವಿದ್ವತ್ ಪ್ರದರ್ಶನ ಮಾಡ್ತಕ್ಕಂಥ ಅನೇಕ ಕೃತಿಗಳಿವೆ, ಅನೇಕ ಭಾಷೆಗಳಿವೆ, ಎಲ್ಲವೂ ಇದೆ. ಅತ್ಯಂತ ಗಹನವಾಗಿರ್ತಕ್ಕ ವಿಚಾರವನ್ನು ಅತ್ಯಂತ ಸರಳವಾಗಿ ಹೇಳುವಂತಹ ಒಂದು ಸ್ವಂತಿಕೆ ಅದು ಕನ್ನಡ ಭಾಷೆಯಲ್ಲಿದೆ. ನೋಡಿ, ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕು. ತಾಯಿ ಅಕ್ಕಮಹಾದೇವಿ ಒಂದು ವಚನ ಹೇಳ್ತಾರೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನ ಮಲ್ಲಿಕಾರ್ಜುನನ ಒಡ ಬೆರೆಸಿದ ಬಳಿಕ ಏನೂ ಎನ್ನೆ. ಇಂಥ ಒಂದು ಅದ್ಭುತವಾದಂಥ ಮಾತು ಆನುಭಾವಿಕ ನೆಲೆಯನ್ನು ಬಾಯಲ್ಲಿ ಹೇಳಲಾಗದೇ ಇರತಕ್ಕಂಥದ್ದು. ಎಲ್ಲಿ ಶಬ್ದಗಳು ಸೋತು ಹೋಗ್ತವೆ,
ಅವುಗಳನ್ನು ಅತ್ಯಂತ ಸರಳವಾಗಿ ಎಲ್ಲರ ಭಾವಕ್ಕೆ ತಲುಪಿಸುವಂಥ ವಿಚಾರ ಇದೆಯಲ್ಲ, ಇದು ವಚನಗಳಲ್ಲಿದೆ. ಇದು ಬಸವಾದಿ ಶರಣರು ಆ ಭಾಷೆಯನ್ನು ಉಪಯೋಗಿಸಿಕೊಂಡಂಥ ಒಂದು ಅದ್ಭುತವಾದಂಥ ವಿಧಾನ. ಇದನ್ನು ನಾವು ಸರಿಯಾದ ರೀತಿಯಿಂದ ತಿಳ್ಕೊಳ್ಬೇಕು, ಇದನ್ನು ನಾವು ಸರಿಯಾದ ರೀತಿಯಿಂದ ಅನುಭವಿಸಬೇಕು. ಕನ್ನಡದ ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು. ನೋಡಿ, ವಿದೇಶದಿಂದ ಬಂದಂಥ ಅನೇಕ ವಿದ್ವಾಂಸರು, ನೋಡಿ ಜರ್ಮನ್ನಿಂದ ಬಂದವರು ಕಿಟಲ್, ರೈಸ್, ಇವರೆಲ್ಲ ಆ ವ್ಯಕ್ತಿಗಳು ಇಲ್ಲಿ ಬಂದದ್ದು ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ. ಆದರೆ ಅವರು ಕನ್ನಡದ ಈ ವೈಶಿಷ್ಟ್ಯವನ್ನು ಎಷ್ಟೋ ಅದು ಅವರಿಗೆ ಆಕರ್ಷಣೆ ಮಾಡ್ತು ಅಂತ ಹೇಳಿದ್ರೆ, ಕಿಟಲ್ ಅವರು ಕನ್ನಡದ ಎಲ್ಲ ಶಬ್ದಗಳನ್ನು ಸಂಗ್ರಹಿಸಿ ಕನ್ನಡದ ಮೊಟ್ಟ ಮೊದಲ ಶಬ್ದಕೋಶವನ್ನು ರಚನೆ ಮಾಡಿಕೊಟ್ಟು ಧನ್ಯತೆಯಿಂದ ಅವರು ನಿವೃತ್ತರಾದರು. ಅದೇ ರೀತಿಯಲ್ಲಿ ರೈಸ್ ಅವರು ಸಹ ಅಷ್ಟೇ. ಇಷ್ಟು ಕನ್ನಡಾಭಿಮಾನ ಎಷ್ಟಿತ್ತು ಅಂತ ಅನ್ನೋದ್ರ ಬಗ್ಗೆ ಅವರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ನಮ್ಮ ಮೈಸೂರು ಪ್ರಾಂತ್ಯದಿಂದ ರೈಸ್ ಅವರ ಬಗ್ಗೆ ಅಭಿಮಾನ ಇದ್ದಂಥ ಒಬ್ಬ ವಿದ್ವಾಂಸರು ಅವರು ವಿಶ್ರಾಂತರಾಗಿ ತಮ್ಮ ದೇಶದಲ್ಲಿರುವಾಗ ಇಲ್ಲಿಂದ ನೇರವಾಗಿ ಹೋಗಿ ಅವರನ್ನು ಕಂಡು ಮಾತಾಡಿಸ್ಬೇಕು ಅಂತ ಹೋದಾಗ ಅವರನ್ನು ಕಂಡು ಹೇಳಿದ್ರಂತೆ, ಸರ್, ಐ ಆಮ್ ಫ್ರಮ್ ಮೈಸೂರು ಸ್ಟೇಟ್ ಅಂತ. ಆವಾಗ ಆ ರೈಸ್ ಹೇಳಿದ್ರಂತೆ, ಅಯ್ಯೋ ಮಗು, ಬಹಳ ಕಾಲ ಆಗಿದೆ, ಕನ್ನಡ ಕೇಳದೆ ನನ್ನ ಕಿವಿ ಬರಡಾಗಿದೆ, ಕನ್ನಡದಲ್ಲಿ ಮಾತಾಡೋ, ಇಂಗ್ಲೀಷ್ ಬೇಡ ಅಂದ್ರಂತೆ. ಈ ಮಾತು ಏನು ಅಂತಂದರೆ, ಇದು ಬರೀ ತೋರಿಕೆಯ ಮಾತಲ್ಲ, ಕನ್ನಡದ ಅಭಿಮಾನ ಇದೆಯಲ್ಲ, ಆ ಅಭಿಮಾನ, ಈ ಭಾಷೆಯ ವೈಶಿಷ್ಟ್ಯ. ಎಲ್ಲರೂ ಸಹ ಈ ಭಾಷೆಯ ನೆರಳಿಗೆ ಬಂದವರು ಪರಿಪೂರ್ಣವಾಗಿ ಈ ಭಾಷೆಯನ್ನು ಉಪಯೋಗಿಸಿಕೊಂಡು ತಾವು ದೊಡ್ಡದಾಗಿ ಬೆಳೆದಿದ್ದನ್ನು ನಾವು ನೋಡ್ತೇವೆ. ಇಂಥ ಒಂದು ಪ್ರಸಂಗವನ್ನು ನಾವು ಗಮನಿಸಬೇಕು. ಇದೇ ರೀತಿ ನೋಡಿ, ನಾ ಕಸ್ತೂರಿ ಅವರು ಕೇರಳ ಪ್ರಾಂತ್ಯದವರು. ನೋಡಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಇವರೆಲ್ಲರೂ ಸಹ ತಮಿಳುನಾಡಿನ ಸಂಪರ್ಕದಿಂದ ಬಂದವರು. ನಮ್ಮ ದ.ರಾ. ಬೇಂದ್ರೆ ಅವರು ಮರಾಠಿ ಅವರ ಮೂಲ ಮಾತೃಭಾಷೆ. ಆದರೆ ಅವರೆಲ್ಲ ಕನ್ನಡದ ಕಟ್ಟಾಳುಗಳಾಗಿ ಕನ್ನಡದ ಬೆಳಕಾಗಿ ನಿಂತದ್ದು ಏತಕ್ಕೆ ಅಂತಂದರೆ, ಈ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ವೈಶಿಷ್ಟ್ಯ. ಇದಕ್ಕೆಲ್ಲ ಪ್ರೇರಣೆ ಕೊಟ್ಟು ಎಲ್ಲರನ್ನೂ ಕನ್ನಡದ ಕಡೆಗೆ ಆಕರ್ಷಣೆ ಮಾಡಿ ಕನ್ನಡೀಕರಣಗೊಳಿಸಿದ್ದು ಬಸವಾದಿ ಶರಣರು ಅಂತನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಈ ವ್ಯವಸ್ಥೆಗಳನ್ನು ಇವತ್ತು ನಾವು ತಿಳ್ಕೊಂಡು ಕನ್ನಡದ ಕಂಪನ್ನು ಜಗತ್ತಿಗೆ ಹರಡುವಂಥ ವ್ಯವಸ್ಥೆಯಲ್ಲಿ ಬಸವ ಸಮಿತಿ ಇವತ್ತು ಅನೇಕ ಭಾಷೆಗಳಲ್ಲಿ, ವಿದೇಶಿ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ ಈ ವಚನದ ಕಂಪನ್ನು ಹರಡುವಂಥ ಒಂದು ಕೆಲಸ ಮಾಡ್ತಾ ಇದೆಯಲ್ಲ, ಇದು ಕನ್ನಡದ ಒಂದು ವೈಶಿಷ್ಟ್ಯವನ್ನು ಜಗತ್ತಿಗೆ ಅದನ್ನು ಪ್ರಾಸಾದಿಕ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ವಿಧಾನ ಅಲ್ವೇ. ಇವೆಲ್ಲ ಪರಿಣಾಮ ಏನಾಯಿತು ಅಂತಂದರೆ, ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ, ನಾವು ಕನ್ನಡದ ಸಾಂಸ್ಕೃತಿಕ ನಾಯಕನಿಂದ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಕಲಿಬೇಕು ಮತ್ತು ಸ್ವಾಭಿಮಾನವನ್ನು ರೂಪಿಸ್ಕೊಳ್ಬೇಕು, ಸ್ವಾಯತ್ತತೆಯನ್ನು ರೂಪಿಸ್ಕೊಳ್ಬೇಕು. ಇಷ್ಟೆಲ್ಲ ಇದ್ದರೂ ಸಹ ವಿನಯವಂತಿಕೆಯಿಂದ ಎಲ್ಲರೊಡನೆ ಎಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತನ್ನುವಂಥ ವಾಸ್ತವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಇದೆಲ್ಲ ಕನ್ನಡ ಭಾಷೆಯಲ್ಲಿದೆ. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಕನ್ನಡ ಮೀಡಿಯಮನ್ನು ಬಿಟ್ಟು ಬೇರೆ ಭಾಷೆಗಳಲ್ಲಿ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ಕನ್ನಡ ಕಲೀಲಿಕ್ಕೆ ಹೋಗ್ತೇವೆ. ಇದು ಏನಾಗಿದೆ ಅಂತಂದರೆ, ಮನೆಯಲ್ಲಿ ಅಮೃತವನ್ನು ಇಟ್ಟುಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಆ ಲೆಕ್ಕಾಚಾರಕ್ಕೆ ಬಂದಿದ್ದೀವಿ. ವಾಸ್ತವವಾಗಿ ನಮ್ಮ ಶಾಲೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಕನ್ನಡದ ಧ್ವನಿ ಅದು ಮರುಧ್ವನಿ ಆಗಬೇಕು, ಅದು ಸಂಪೂರ್ಣವಾಗಿ ಅದು ಬಿಂಬಿಸಬೇಕು. ಕನ್ನಡ ಎಲ್ಲ ಕಡೆಯಲ್ಲಿಯೂ ಸಹ ಪ್ರಾಕೃತಿಕ ಭಾಷೆಯಾಗಿ ನಮ್ಮ ಹೃದಯ ಸಂವಾದದ ನೆಲೆಯಲ್ಲಿ ತರಬೇಕು. ಇವನ್ನೆಲ್ಲ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡದ ವೈಶಿಷ್ಟ್ಯವನ್ನು ಕೊಡಬೇಕು. ನಾವು ಕೇವಲ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಘೋಷಣೆ ಮಾಡಿದ ತಕ್ಷಣ ಬಸವಣ್ಣನ ಗೌರವ ಕೊಟ್ಟಾಗಲ್ಲ, ಭಾಷೆ ಗೌರವ ಕೊಟ್ಟಾಗಲ್ಲ. ಅದನ್ನು ಆಚರಣೆಗೆ ತಂದಾಗ, ಅದರಂತೆ ಆಕರ್ಷಿತರಾಗಿ ಸಹಸ್ರ ಜನ ಸೇರಿದಾಗ ಕನ್ನಡದ ವೈಶಿಷ್ಟ್ಯದ ಪರಿಣಾಮ ಏನು ಅಂತ ಅನ್ನೋದನ್ನು ಜಗತ್ತು ಗುರುತಿಸಿದಾಗ ಈ ಕನ್ನಡದ ವ್ಯವಸ್ಥೆ ಆಗ್ತದೆ. ವಾಸ್ತವವಾಗಿ ಹೇಳ್ತೇನೆ, ಇವತ್ತು ವಿದೇಶಗಳಲ್ಲೂ ಸಹ ಕನ್ನಡದ ಅಭಿಮಾನ, ಕನ್ನಡ ಕಲಿತಕ್ಕಂಥ ಕುತೂಹಲದ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತು ಅಮೆರಿಕ ದೇಶದಲ್ಲೂ ಸಹ ಅಲ್ಲಿ ಕಲಿತಕ್ಕಂಥ ಶಾಲೆಗಳಲ್ಲಿ ಕಲಿಸ್ತಕ್ಕಂಥ ಅಧಿಕೃತ ಭಾಷೆಯಾಗಿ ಕನ್ನಡವನ್ನು ಸಹ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ನಾವು ನಮ್ಮ ಮಕ್ಕಳಿಗೆ ಈ ಕನ್ನಡದ ನೆಲದಲ್ಲಿ ಕನ್ನಡದ ಸಿಹಿಯನ್ನು, ಕನ್ನಡದ ಗಮಲನ್ನು, ಕನ್ನಡದ ವೈಶಿಷ್ಟ್ಯವನ್ನು
ಶರಣರ ಮಾರ್ಗದಲ್ಲಿ ತಲುಪಿಸುವಂತಹ ಕೆಲಸ ಇದೆಯಲ್ಲ, ಇದು ಆಗಬೇಕು. ನವೆಂಬರ್ 1 ತಿಂಗಳು ಕನ್ನಡದ ಹಬ್ಬ ಅಂತ ಅಲ್ಲ, ಇದು ನಮ್ಮೆಲ್ಲರ ಹೃದಯದ ಮಿಡಿತ ಅನ್ನುವಂಥ ರೀತಿಯಲ್ಲಿ ಅದನ್ನು ನಾವು ಜೋಡಿಸ್ಕೊಂಡು ಹೋಗಬೇಕು. ಇದನ್ನೇ ಕವಿ ಹೇಳಿದ್ರು, ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮರುವುದು. ಹೌದು, ಕನ್ನಡದಲ್ಲಿ ಆ ಒಂದು ವೈಶಿಷ್ಟ್ಯ ಇದೆ ಅಂತ ಅಂದ್ಬಿಟ್ಟು ಕವಿಗಳೆಲ್ಲ ಹೇಳಿದ್ರು. ನಾವು ಆ ಕವನಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡಬೇಕು. ಕನ್ನಡದ ವೈಶಿಷ್ಟ್ಯವನ್ನು ಕಲಿಯೋದ್ರಿಂದ ನಮ್ಮ ಮಕ್ಕಳು ಸಹ ಅತ್ಯಂತ ಸುಸಂಸ್ಕೃತರಾಗಿ, ಅತ್ಯಂತ ಸಂಪನ್ನರಾಗಿ, ಜಗತ್ತಿನಲ್ಲಿ ತಲೆ ಎತ್ತಿ ಬೆಳೆಯುವಂತಹ ಸಂಸ್ಕಾರವಂತರಾಗಿ ಬೆಳೀತಾರೆ. ಇದನ್ನು ಸಹ ನಾವು ಗಮನಿಸ್ಕೊಳ್ಬೇಕು. ಶರಣರ ಮಾರ್ಗದಲ್ಲಿ ನಾವು ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಕನ್ನಡದ ಬಗ್ಗೆ ನಮ್ಮ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳೋಣ, ನಮ್ಮ ಅಧ್ಯಯನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆ ಕನ್ನಡದ ಬೆಳಕಿನಲ್ಲಿ ಕತ್ತಲೆಯನ್ನು ಕಳೆದು ಎಲ್ಲರೂ ಸುಖ ಸಂತೋಷದಿಂದ, ಆತ್ಮೀಯತೆಯಿಂದ, ಪರಸ್ಪರ ಭಾವನೆಗಳಿಂದ ಒಂದಾಗಿ ಬದುಕಲಿ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪವಾಗಲಿ ಅಂತ ಈ ದಿವಸದ ನುಡಿಗಳಿಗೆ ನಾನು ಅಂತ್ಯವನ್ನು ಹೇಳ್ತಾ ಇದ್ದೇನೆ. ಹೇಳಿದ್ರೆ ಇನ್ನೂ ಬೇಕಾದಷ್ಟಿದೆ ಕನ್ನಡದ ಬಗ್ಗೆ. ಸರಳವಾಗಿ ಒಂದು ಸ್ವಲ್ಪ ನಾನು ಆ ವಿಚಾರವನ್ನು ಹೇಳಿದ್ದೇನೆ. ಇದರ ಬಗ್ಗೆ ಚಿಂತನೆ ಮಾಡಿ. ನೀವೆಲ್ಲ ಇದ್ದ ಕಡೆ ಒಂದು ಕೂತ್ಕೊಂಡು ಕನ್ನಡದ ಬಗ್ಗೆ ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳಿ. ನೀವು 4 ಜನ ಸ್ನೇಹಿತರು ಮನೆಯಲ್ಲಿ ಕನ್ನಡದ ಭಾಷೆ ಹೆಚ್ಚು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಕನ್ನಡವನ್ನು ಬೇರೆ ಭಾಷೆಗಳನ್ನು, ಅಕ್ಷರಗಳನ್ನು ಸೇರಿಸದೆ, ಪದಗಳನ್ನು ಸೇರಿಸದೆ ಶುದ್ಧ ಕನ್ನಡದಲ್ಲಿ ಮಾತನಾಡುವಂಥ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿ. ನಮ್ಮ ಮಕ್ಕಳಿಗೆ ಕನ್ನಡದ ವಚನಗಳನ್ನು, ಕನ್ನಡದ ಪದ್ಯಗಳನ್ನು ಹೇಳಿಕೊಡುವಂಥ ಕೆಲಸ ಮಾಡಿ. ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಸಂಸ್ಕಾರ, ಸಂಸ್ಕೃತಿಯನ್ನು, ಕನ್ನಡದ ಹಿರಿತನವನ್ನು, ಶರಣರ ಸಂಪನ್ನತೆಯನ್ನು ನಾವು ಉಳಿಸ್ದಂತಾಗತ್ತೆ. ಆ ಮಾರ್ಗದಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಈ ನುಡಿಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಅಲರೊಳಡಗಿದ ಪರಿಮಳದಂತೆ, ಅಲರೊಳಡಗಿದ ಪರಿಮಳದಂತೆ, ಪತಂಗದೊಳಡಗಿದ ಅನಲನಂತೆ, ಪತಂಗದೊಳಡಗಿದ ಅನಲನಂತೆ, ಶಶಿಯೊಳಡಗಿದ ಷೋಡಶ ಕಳೆಯಂತೆ, ಶಶಿಯೊಳಡಗಿದ ಷೋಡಶ ಕಳೆಯಂತೆ, ಉಲುಹಡಗಿದ ವಾಯುವಿನಂತೆ, ಉಲುಹಡಗಿದ ವಾಯುವಿನಂತೆ, ಸಿಡಿಲೊಳಡಗಿದ ಗಾತ್ರದ ತೇಜದಂತೆ, ಸಿಡಿಲೊಳಡಗಿದ ಗಾತ್ರದ ತೇಜದಂತೆ, ಇರಬೇಕಯ್ಯ ಯೋಗ, ಇರಬೇಕಯ್ಯ ಯೋಗ, ಎನ್ನ ಅಜಗಣ್ಣ ತಂದೆಯಂತೆ, ಎನ್ನ ಅಜಗಣ್ಣ ತಂದೆಯಂತೆ, ಎನ್ನ ಅಜಗಣ್ಣ ತಂದೆಯಂತೆ, ಎನ್ನ ಜಗಣ್ಣ ತಂದೆಯಂತೆ, ಎನ್ನ ಜಗಣ್ಣ ತಂದೆಯಂತೆ.